So hello students. So next topic ಒಳಗಡೆ next video ಒಳಗಡೆ ನಾವು ಇನ್ನೊಂದು ಟಾಪಿಕ್ ಕಲಿಯೋಣ. ಟಾಪಿಕ್ ಹೆಸರು ಏನು ಅಂತಂದ್ರೆ ಓಕೆ ಟಾಪಿಕ್ ಹೆಸರು ಕಾಂಪೋಸಿಟ್ ಫಂಕ್ಷನ್ಸ್ ಅಂತಂದು. ಓಕೆ ಸೊ ಟಾಪಿಕ್ ಹೆಸರು ಏನ್ರಿ ಕಾಂಪೋಸಿಟ್ ಫಂಕ್ಷನ್ಸ್. ಓಕೆ ಸೊ ಇದ್ರ ಮೇಲೆ ನೀವೇನು ಮಾಡ್ತೀರಿ, ಯು ವಿಲ್ ಸಾಲ್ವ್ ಎಕ್ಸಸೈಸ್ 1.3 ಒಳಗಡೆ ಒಂದು ಸ್ವಲ್ಪ ಕ್ವಶನ್ಸ್ನ ಸಾಲ್ವ್ ಮಾಡ್ತೀರಿ. ಸೊ ಕಾಂಪೋಸಿಟ್ ಫಂಕ್ಷನ್ಸ್. ಸೊ ಹಂಗಂದ್ರೆ ಕಾಂಪೋಸಿಟ್ ಫಂಕ್ಷನ್ಸ್ ಅಥವಾ ಕಾಂಪೋಸಿಷನ್ ಆಫ್ ಫಂಕ್ಷನ್ಸ್ ಹಿಂಗಂದ್ರೆ ಏನನ್ನು ತಿಳ್ಕೊಳ್ಳೋಣ. ಓಕೆ ಸೊ ಕಾಂಪೋಸಿಟ್ ಫಂಕ್ಷನ್ಸ್ ಅಥವಾ ಕಾಂಪೋಸಿಟ್ ಫಂಕ್ಷನ್ ಹಿಂಗಂದ್ರೆ ನಾವೇನು ಮಾಡೋಣ ತಿಳ್ಕೊಳ್ಳೋಣ, ಹಿಂಗಂದ್ರೆ ಏನು ನೋಡೋದು. ಓಕೆ ಈಗ ಅನ್ಕೋರಿ ದೇರ್ ಈಸ್ ಅ ಫಂಕ್ಷನ್ ಎಫ್ ಫ್ರಾಮ್ ಎ ಟು ಬಿ. ಓಕೆ ದೇರ್ ಈಸ್ ಅ ಫಂಕ್ಷನ್ ಫ್ರಾಮ್ ಎ ಟು ಬಿ. ಎ ಟು ಬಿ ಒಂದು ಸೆಟ್ ಐತಿ. ದೇರ್ ಈಸ್ ಅ ಫಂಕ್ಷನ್ ಎಫ್ ಫ್ರಾಮ್ ಎ ಟು ಬಿ. ಎ ಟು ಬಿ ಇಂದ ಒಂದು ಫಂಕ್ಷನ್ ಐತಿ. ಓಕೆ ಸಿಮಿಲರ್ಲಿ there is a function g from entry b to c. b to c ಇಂದ ಇನ್ನೊಂದು ಫಂಕ್ಷನ್ ಐತಿ, ಅದರ ಹೆಸರೇನು g. ಓಕೆ ಸೊ f is a function from a to b. okay f is a function from a to b and g is a function from b to c. ಓಕೆ ಈ ಟೈಪ್ ಐತಿ. ಸೊ ಈ ಟೈಪ್ ಇದ್ದಾಗ ನಾವು ಒಂದು ಡೈರೆಕ್ಟ್ ಒಂದು ಫಂಕ್ಷನ್ ತೊಗೊಂತೀನಿ. ಎಲ್ಲಿಂದ ಎಲ್ಲಿಗೆ ಅಂತಂದ್ರೆ ಫ್ರಾಮ್ ಎ ಟು ಸಿ. ಓಕೆ ನಾ ಎ ಟು ಸಿ ಅಂತ ಒಂದು ಡೈರೆಕ್ಟ್ ಒಂದು ಫಂಕ್ಷನ್ ತೊಗೊಂತೀನಿ. ಫ್ರಾಮ್ ಎ ಟು ಸಿ ಒಂದು ಡೈರೆಕ್ಟ್ ಫಂಕ್ಷನ್ ತೊಗೊಂತೀನಿ. ಓಕೆ ಆ ಫಂಕ್ಷನಿಗೆ ನಾ ಏನಂತ ಕರಿಬೋದು ಅಂದ್ರೆ ಜಿ ಒ ಎಫ್ ಅಂತ ಕರಿಬೋದು. ಆ ಫಂಕ್ಷನ್ಗೆ ನಾ ಏನಂತ ಕರಿಬೋದು, ಜಿ ಒ ಎಫ್ ಅಂತ ಕರಿಬೋದು. ದ್ಯಾಟ್ ಈಸ್ ಅ ಫಂಕ್ಷನ್, ಜಿ ಒ ಎಫ್ ಇಸ್ ಅ ಫಂಕ್ಷನ್ ಡೈರೆಕ್ಟ್ಲಿ ಫ್ರಾಮ್ ಎಂಟ್ರಿ ಎ ಟು ಸಿ. ಓಕೆ ಸಚ್ ದ್ಯಾಟ್ ಆ ಜಿ ಒ ಎಫ್ ಫಂಕ್ಷನ್ ಹೆಂಗಿರುತ್ತೆ ಅಂದ್ರೆ ಸಚ್ ದ್ಯಾಟ್ ಜಿ ಒ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಜಿ ಆಫ್ ಎಫ್ ಆಫ್ ಎಕ್ಸ್. ಜಿ ಒ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಜಿ ಆಫ್ ಎಫ್ ಆಫ್ ಎಕ್ಸ್. ಹಿಂಗಂದ್ರೆ ಏನು ಗೊತ್ತನ್ರಿ, ಜಿ ಒ ಎಫ್ ಆಫ್ ಎಕ್ಸ್ ಅಂದ್ರೆ ಏನು, ಜಿ ಒ ಎಫ್ ಅನ್ನೋದು ಒಂದು ಫಂಕ್ಷನ್, ಅದಕ್ಕೆ ಎಕ್ಸ್ ನ ಇನ್ಪುಟ್ ಕೊಟ್ಟರೆ ಅದು ಹೆಂಗಿರುತ್ತೆ ಅಂದ್ರೆ ಇಟ್ ಈಸ್ ಈಕ್ವಲ್ ಟು ಜಿ ಆಫ್ ಎಫ್ ಆಫ್ ಎಕ್ಸ್. ಜಿ ಆಫ್ ಎಫ್ ಆಫ್ ಎಕ್ಸ್ ಅಂದ್ರೆ ಎಫ್ ಆಫ್ ಎಕ್ಸಿನ ಔಟ್ಪುಟ್ ಜಿ ಫಂಕ್ಷನಿಗೆ ಇನ್ಪುಟ್ ಅಂತ. ಎಫ್ ಆಫ್ ಎಕ್ಸಿನ ಔಟ್ಪುಟ್ ಜಿ ಫಂಕ್ಷನಿಗೆ ಇನ್ಪುಟ್. ಹಂಗಿದ್ದಾಗ ಜಿ ಒ ಎಫ್ ಫಂಕ್ಷನ್ಗೆ ಏನಂತ ಕರೀತಾರ, ಕಾಂಪೋಸಿಟ್ ಫಂಕ್ಷನ್ ಅಂತ ಕರೀತಾರ. ಹಂಗಿದ್ದಾಗ ಜಿ ಒ ಎಫ್ ಫಂಕ್ಷನ್ಗೆ ಏನಂತ ಕರೀತಾರ, ಕಾಂಪೋಸಿಟ್ ಫಂಕ್ಷನ್ ಅಂತ ಕರೀತಾರ. ಓಕೆ ಸೊ ಸಿಂಪಲ್ ಆಗಿ ನಿಮ್ಗೆ ಹೇಳ್ಬೇಕಂತಂದ್ರೆ ನಾನು ನಿಮ್ಗೆ ಏನು ಹೇಳಿದೆ ಅಂದ್ರೆ ಓಕೆ ಸೊ ಎ ಇಂದ ಬಿಗ ಒಂದು ಫಂಕ್ಷನ್ ಐತಿ, ಯಾವುದು ಎಫ್. ಬಿ ಇಂದ ಸಿಗೆ ಇನ್ನೊಂದು ಫಂಕ್ಷನ್ ಐತಿ, ಯಾವ್ದೈತಿ ಜಿ. ಸೊ ಎ ಇಂದ ಬಿಗೆ ಇರೋ ಫಂಕ್ಷನ್ ಯಾವುದು ಎಫ್, ಬಿ ಇಂದ ಸಿಗೆ ಇನ್ನೊಂದಿರೋ ಫಂಕ್ಷನ್ ಯಾವುದು ಜಿ. ಓಕೆ ಸೊ ಜಿ ಒ ಎಫ್ ಅಂದ್ರೆ ಏನು ಗೊತ್ತೇನ್ರಿ, ಜಿ ಒ ಎಫ್ ಇಸ್ ಅ ಫಂಕ್ಷನ್ ಫ್ರಾಮ್ ಎ ಟು ಸಿ. ದೆನ್ ಜಿ ಒ ಎಫ್ ಇಸ್ ಅ ಕಾಂಪೋಸಿಟ್ ಫಂಕ್ಷನ್ ಫ್ರಾಮ್ ಎ ಟು ಸಿ. ಜಿ ಒ ಎಫ್ ಇಸ್ ಅ ಕಾಂಪೋಸಿಟ್ ಫಂಕ್ಷನ್ ಫ್ರಾಮ್ ಎ ಟು ಸಿ such that g o f of x is equal to g of f. g o f of x is equal to g of f of x. ಇದರ ಅರ್ಥ ಏನಂದ್ರೆ ಜಿ ಒ ಎಫ್ ನ ಒಂದು ಫಂಕ್ಷನ್ ಅಂತ ಕನ್ಸಿಡರ್ ಮಾಡಿದ್ರೆ ಅದು ಎಲ್ಲಿಂದ ಎಲ್ಲಿಗಿರುತ್ತೆ, ಎ ಟು ಸಿ ಇಂದ ಇರುತ್ತೆ. ಓಕೆ ಆಮೇಲೆ ಜಿ ಒ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಜಿ ಆಫ್ ಎಫ್ ಆಫ್ ಎಕ್ಸ್. ಇದರ ಅರ್ಥ ಏನಂತಂದ್ರೆ ಜಿ ಒ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಜಿ ಆಫ್ ಎಫ್ ಆಫ್ ಎಕ್ಸ್. ಇದರ ಅರ್ಥ ಏನಂದ್ರೆ ಎಫ್ ನ ಔಟ್ಪುಟ್ ಜಿಗೆ ಇನ್ಪುಟ್ ಆಗಿರುತ್ತೆ. ಎಫ್ ನ ಔಟ್ಪುಟ್ ಯಾರಿಗೆ ಇನ್ಪುಟ್ ಆಗಿರುತ್ತೆ, ಜಿಗೆ ಇನ್ಪುಟ್ ಆಗಿರುತ್ತೆ. ತಿಳಿತಾ? ಓಕೆ ಇಂಥ ಫಂಕ್ಷನ್ಗೆ ಏನು ಕರೀತಾರೆ, ಕಾಂಪೋಸಿಟ್ ಫಂಕ್ಷನ್ ಅಂತ ಕರೀತಾರೆ. ಇನ್ನು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಎ ಟು ಬಿ ಗದಗಿಂದ ಹುಲ್ಕೋಟಿ ಅನ್ಕೋರಿ, ಬಿ ಟು ಸಿ ಹುಲ್ಕೋಟಿಯಿಂದ ಹುಬ್ಳಿ ಅನ್ಕೋರಿ. ಎ ಟು ಬಿ ಓಕೆ ಒಂದು ಫಂಕ್ಷನ್ ಐತಿ, ಯಾವುದು ಎಫ್. ಎ ಟು ಬಿ ಒಂದು ಫಂಕ್ಷನ್ ಐತಿ, ಯಾವುದು ಎಫ್, ಅದು ಗದಗಿಂದ ಹುಲ್ಕೋಟಿ ಅನ್ಕೋಬೇಕು. ಬಿ ಟು ಸಿ ಅದು ಹುಲ್ಕೋಟಿಯಿಂದ ಹುಬ್ಳಿ, ಅದು ಇನ್ನೊಂದು ಫಂಕ್ಷನ್ ಐತಿ, ಯಾವುದು ಜಿ. ಸೊ ಎಫ್ ಇಸ್ ಅ ಫಂಕ್ಷನ್ ಫ್ರಾಮ್ ಗದಗ್ ಟು ಹುಲ್ಕೋಟಿ. ಓಕೆ ಆ್ಯಂಡ್ ಜಿ ಇಸ್ ಅ ಫಂಕ್ಷನ್ ಫ್ರಾಮ್ ಹುಲ್ಕೋಟಿ ಟು ಹುಬ್ಳಿ. ಸೊ ಹಂಗಾರ ಗದಗಿಂದ ಹುಬ್ಳಿಗೆ ಇರೋ ಫಂಕ್ಷನ್, ಗದಗಿಂದ ಹುಬ್ಳಿಗೆ ಡೈರೆಕ್ಟ್ ಬಸ್, ಗದಗಿಂದ ಹುಬ್ಳಿಗೆ ಇರೋ ಡೈರೆಕ್ಟ್ ಫಂಕ್ಷನ್ ಯಾವುದಂದ್ರೆ ಜಿ ಒ ಎಫ್. ಸೊ ಜಿ ಒ ಎಫ್ ಇಸ್ ಅ ಫಂಕ್ಷನ್ ಡೈರೆಕ್ಟ್ಲಿ ಫ್ರಮ್ ಗದಗ್ ಟು ಹುಬ್ಳಿ. ಗದಗ್ ಟು ಹುಬ್ಳಿ ಅಂದ್ರೆ ಅದು ಗದಗ್ ಅಂದ್ರೆ ಎ, ಹುಬ್ಳಿ ಅಂದ್ರೆ ಸಿ, ಬಿ ಅಂದ್ರೆ ಹುಲ್ಕೋಟಿ. ಸೊ ಗದಗಿಂದ ಹುಬ್ಳಿ ಇರೋ ಫಂಕ್ಷನ್ ಯಾವುದು, ಜಿ ಒ ಎಫ್. ಓಕೆ ಜಿ ಒ ಎಫ್ ಇಸ್ ಅ ಫಂಕ್ಷನ್ ಫ್ರಮ್ ಗದಗ್ ಟು ಹುಬ್ಳಿ, ದಟ್ ಈಸ್ ಫ್ರಮ್ ಎ ಟು ಸಿ. ಸೊ ಜಿ ಒ ಎಫ್ ನ ಹೆಂಗ್ ಬರೀತಾರೆ, ಜಿ ಒ ಎಫ್ ಆಫ್ ಎಕ್ಸ್ is equal to g of f of x. so gof of x equal to g of f of x. ಇದರ ಅರ್ಥ ಏನು ಗೊತ್ತನ್ರಿ, ಸೊ gof ಅನ್ನೋದು ಒಂದು ಫಂಕ್ಷನ್, gof ಅನ್ನೋದು ಒಂದು ಫಂಕ್ಷನ್, ಅದರದ್ದು ಇನ್ಪುಟ್ ಏನಿರುತ್ತಂತಂದ್ರೆ ಎಫ್ ನ ಔಟ್ಪುಟ್, ಎಫ್ ಅನ್ನೋ ಫಂಕ್ಷನಿನ ಔಟ್ಪುಟ್ ಜಿಗೆ ಇನ್ಪುಟ್, ಎಫ್ ಅನ್ನೋ ಫಂಕ್ಷನಿನ ಔಟ್ಪುಟ್ ಜಿಗೆ ಇನ್ಪುಟ್ ಇರುತ್ತೆ. ಅಂತ ಫಂಕ್ಷನ್ಗೆ ಏನಂತ ಕರೀತಾರ, ಕಾಂಪೋಸಿಟ್ ಫಂಕ್ಷನ್ ಅಂತ ಕರೀತಾರ. ಈಗ ನೋಡ್ರಿ ಫಾರ್ ಎಕ್ಸಾಂಪಲ್ ಇಲ್ಲೇ gof of x is equal to g of f of x.
ಇದರ ಅರ್ಥ ಏನಂದ್ರ GOF ಅಂದ್ರೆ ಒಂದು ಫಂಕ್ಷನ್ ಇದೇನಿದು ದಿಸ್ ಈಸ್ ಅ ಕಾಂಪೋಸಿಟ್ ಫಂಕ್ಷನ್ GOF ಅನ್ನೋದೇನಿದು ಕಾಂಪೋಸಿಟ್ ಫಂಕ್ಷನ್ ಸರ್ ಕಾಂಪೋಸಿಟ್ ಫಂಕ್ಷನ್ ಅಂದ್ರೆ ಏನಂದ್ರೆ ಸಿಂಪಲ್ ಕಾಂಪೋಸಿಟ್ ಫಂಕ್ಷನ್ ಅಂದ್ರೆ ದೇರ್ ವಿಲ್ ಬಿ ಮೋರ್ ದನ್ 2 ಫಂಕ್ಷನ್ಸ್ ವಿದಿನ್ ಈಚ್ ಅದರ್ ಫಂಕ್ಷನ್ ಒಳಗಡೆ ಫಂಕ್ಷನ್ ಇರುತ್ತೆ ಅದಕ್ಕೆ ಏನು ಕರೀತಾರೆ ಕಾಂಪೋಸಿಟ್ ಫಂಕ್ಷನ್ ಒಳಗಡೆ ಫಂಕ್ಷನ್ ಇರೋದಕ್ಕೆ ಏನು ಕರೀತಾರೆ ಕಾಂಪೋಸಿಟ್ ಫಂಕ್ಷನ್ ಓಕೆ ಅಥವಾ ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಒಂದು ಫಂಕ್ಷನಿನ ಔಟ್ಪುಟ್ ಇನ್ನೊಂದು ಫಂಕ್ಷನಿಗೆ ಇನ್ಪುಟ್ ಇರುತ್ತೆ ಅಂತ ಫಂಕ್ಷನ್ಗೆ ಏನು ಕರೀತಾರೆ ಕಾಂಪೋಸಿಟ್ ಫಂಕ್ಷನ್ ಇಲ್ಲಿ ನೋಡ್ರಿ GOF of x is equal to g of f of x. So GOF of x is equal to g of f of x ಐತಿ ಇದರ ಅರ್ಥ ಏನು ಗೊತ್ತನ್ರಿ f of x ಅಂದ್ರೆ ಏನು ಹೇಳ್ರಿ f of x ಅಂದ್ರೆ f ಅನ್ನೋ ಫಂಕ್ಷನಿಗೆ x ನ ಇನ್ಪುಟ್ ಕೊಟ್ರೆ f ಅನ್ನೋ ಫಂಕ್ಷನಿಗೆ x ನ ಇನ್ಪುಟ್ ಕೊಟ್ರೆ ಏನು ಔಟ್ಪುಟ್ ಬರುತ್ತಲ್ಲ ಅದಕ್ಕೆ ನಾವೇನು ಕರಿತೀವಿ ಅದಕ್ಕೆ ನಾವು f of x ಅಂತ ಕರಿತೀವಿ ಸೊ f of x ಅಂದ್ರೆ ಏನು f ಅನ್ನೋ ಫಂಕ್ಷನಿಗೆ x ನ ಇನ್ಪುಟ್ ಕೊಟ್ಟಾಗ ಏನು ಔಟ್ಪುಟ್ ಬರುತ್ತಲ್ಲ ಅದೇನದು f of x ಆ ಎಫ್ ಆಫ್ ಎಕ್ಸ್ ನ ಎದಕ್ಕೆ ಇನ್ಪುಟ್ ಕೊಡತ್ತೀವಿ ಜಿಗೆ ಇನ್ಪುಟ್ ಕೊಡತ್ತೀವಿ ನಾ ಹೇಳತ್ತಿ ಜಿ ಅಂತ ಬರ್ದೀವಿ ಬ್ರಾಕೆಟ್ ಒಳಗಡೆ ಏನರ ಬರೀಲಿ ಬ್ರಾಕೆಟ್ ಒಳಗಡೆ ಬರೆಯೋದು ಏನದು ಬ್ರಾಕೆಟ್ ಒಳಗಡೆ ಬರೆಯೋದು ಇನ್ಪುಟ್ ಸೊ ಬ್ರಾಕೆಟ್ ಒಳಗಡೆ ಬರೆಯೋದು ಏನದು ಇನ್ಪುಟ್ ಜಿ ಅನ್ನೋದು ಒಂದು ಫಂಕ್ಷನ್ ಬ್ರಾಕೆಟ್ ಒಳಗಡೆ ಏನು ಬರೀತಿಲ್ಲ ಅದೇನದು ಇನ್ಪುಟ್ ಸೊ ಬ್ರಾಕೆಟ್ ಒಳಗಡೆ ಇನ್ಪುಟ್ ಏನೈತಿ ಎಫ್ ಆಫ್ ಎಕ್ಸ್ ಐತಿ ಬ್ರಾಕೆಟ್ ಒಳಗಡೆ ಇನ್ಪುಟ್ ಏನೈತಿ ಎಫ್ ಆಫ್ ಎಕ್ಸ್ ಅಂದ್ರೆ ಏನು ಎಫ್ ಇನ ಔಟ್ಪುಟ್ ಎಫ್ ಆಫ್ ಎಕ್ಸ್ ಅಂದ್ರೆ ಎಫ್ ಇನ ಔಟ್ಪುಟ್ ಆ ಎಫ್ ಇನ ಔಟ್ಪುಟ್ ನ ಯಾರಿಗೆ ಇನ್ಪುಟ್ ಕೊಡತ್ತೀವಿ ಎಫ್ ಇನ ಔಟ್ಪುಟ್ ನ ಯಾರಿಗೆ ಇನ್ಪುಟ್ ಕೊಡತ್ತೀವಿ ಜಿಗೆ ಇನ್ಪುಟ್ ಕೊಡತ್ತೀವಿ ಅದನ್ನ ನಾವು ಹೆಂಗ್ ಬರಿತೀವಿ ಜಿ ಆಫ್ ಎಫ್ ಆಫ್ ಎಕ್ಸ್ ಸೊ ಜಿ ಆಫ್ ಎಫ್ ಆಫ್ ಎಕ್ಸ್ ಅಂದ್ರೆ ಎಫ್ ಇನ ಔಟ್ಪುಟ್ ಜಿಗೆ ಇನ್ಪುಟ್ ಆಗಿ ಕೊಡತ್ತೀವಿ ಅಂತ ಅರ್ಥ ಅದನ್ನ ನಾವು ಹಿಂಗೂ ಬರಿಬಹುದು ಅದನ್ನ ನಾವು ಹೆಂಗ್ ಬರಿಬಹುದು ಅದನ್ನ ನಾವು ಹಿಂಗೂ ಬರಿಬಹುದು ಹೆಂಗ್ ಬರಿಬಹುದು GOF ಅಂತ ಬರಿಬಹುದು ಸೊ ಅದಕ್ಕೆ GOF ಇಸ್ ಅ ಕಾಂಪೋಸಿಟ್ ಫಂಕ್ಷನ್ GOF ಇಸ್ ಅ ಕಾಂಪೋಸಿಟ್ ಫಂಕ್ಷನ್ ಯಾಕಂದ್ರೆ ಅಲ್ಲಿ ಒಂದು ಫಂಕ್ಷನ್ ಒಳಗಡೆ ಇನ್ನೊಂದು ಫಂಕ್ಷನ್ ಐತಿ ಸೊ ಎಲ್ಲೇ ಒಂದು ಫಂಕ್ಷನ್ ಒಳಗಡೆ ಇನ್ನೊಂದು ಫಂಕ್ಷನ್ ಇರುತ್ತಲ್ಲ ಅಂತ ಫಂಕ್ಷನ್ ಏನಂತ ಕರೀತಾರ ಕಾಂಪೋಸಿಟ್ ಫಂಕ್ಷನ್ ಅಂತ ಕರೀತಾರ ತಿಳಿತಾ ಫಂಕ್ಷನ್ ವಿದಿನ್ ಅ ಫಂಕ್ಷನ್ ಒಂದು ಫಂಕ್ಷನಿನ ಔಟ್ಪುಟ್ ಇನ್ನೊಂದು ಫಂಕ್ಷನಿಗೆ ಇನ್ಪುಟ್ ಇರಬೇಕು ಅಂತ ಫಂಕ್ಷನ್ಗೆ ಏನು ಕರೀತಾರ ಕಾಂಪೋಸಿಟ್ ಫಂಕ್ಷನ್ ಈಗ ನೋಡ್ರಿ GOF ಅಂತ ತಗೊಂಡ್ರೆ ಎಫ್ ಇನ ಔಟ್ಪುಟ್ ಜಿಗೆ ಇನ್ಪುಟ್ therefore GOF is a composite function ಅದನ್ನ ನಾನು GOF ತಗೊಳ್ಳೋ ಬದಲಿ FOG ಅಂತ ತಗೊಂಡೆ ಸೊ FOG ಅಂದ್ರೆ ಏನು ಹೇಳ್ರಿ FOG ಅಂದ್ರೆ ಹಿಂಗಿದ್ದಂಗ FOG ಅಂದ್ರೆ f ಆಫ್ g ಆಫ್ x ಇದ್ದಂಗ ಅಥವಾ f ಆಫ್ g ಆಫ್ y ಇದ್ದಂಗ ಓಕೆ ಬೇಕಂದ್ರೆ y ಅಂತ ತಗೊಳ್ರಿ ನಿಮ್ಮ ಮನಸ್ಸು ಓಕೆ ನೀವು ಹೆಂಗಾರ ತಗೋಬಹುದು ಸೊ ನಾ ಏನು ತೊಂತೀನಿ y ಅಂತ ತೊಂತೀನಿ ಈಗ ಸೊ f ಆಫ್ g ಆಫ್ y ಸೊ f ಆಫ್ g ಆಫ್ y ಅಂದ್ರೆ ಏನು ಹೇಳ್ರಿ g ಆಫ್ y ಅಂದ್ರೆ g ದ ಔಟ್ಪುಟ್ g ದ ಔಟ್ಪುಟ್ ನ f ಗೆ ಇನ್ಪುಟ್ ಕೊಡತ್ತೀವಿ ಸೊ FOG ಅಂದ್ರೆ g ದ ಔಟ್ಪುಟ್ f ಗೆ ಇನ್ಪುಟ್ ಸೊ g ದ ಔಟ್ಪುಟ್ f ಗೆ ಇನ್ಪುಟ್ ಇದನ್ನ ನಾವು ಹೆಂಗ್ ಬರಿತೀವಿ FOG ಅಂತ ಬರಿತೀವಿ ತಿಳಿತಾ ಇದು ಓಕೆ ಸೊ ದಿಸ್ ಈಸ್ FOG ಸೊ FOG is also composite function where the output of G is the input to F. GOF ಅಂದ್ರೆ ಏನು ಸೊ GOF ಅಂದ್ರೆ ಏನ್ರಿ GOF ಅಂದ್ರೆ F ಇನ ಔಟ್ಪುಟ್ G ಗೆ ಇನ್ಪುಟ್ FOG ಅಂದ್ರೆ ಉಲ್ಟಾ G ದ ಔಟ್ಪುಟ್ F ಗೆ ಇನ್ಪುಟ್ ತಿಳಿತಾ ಸೊ ಯಾವ್ದು ರೈಟ್ ಸೈಡ್ ಇಂದ ಈಗ ಸರ್ಕಲ್ ಹಾಕ್ತೀನಿ ನೋಡ್ರಿ ಈಗ ಯಾವ್ದು ರೈಟ್ ಸೈಡ್ ಇಂದ ಫಸ್ಟ್ ಲೆಟರ್ ಇರುತ್ತೆ ಅದರದ್ದು ಇನ್ಪುಟ್ ಅದ್ರ ಹಿಂದಿನ ಲೆಟರ್ಗೆ ಅದರದ ಔಟ್ಪುಟ್ ಅದ್ರ ಹಿಂದಿನ ಲೆಟರ್ಗೆ ಇನ್ಪುಟ್ ಇರುತ್ತೆ ಫಾರ್ ಎಕ್ಸಾಂಪಲ್ FOG ಅಂತ ತಗೊಂಡ್ರೆ G ದ ಔಟ್ಪುಟ್ F ಗೆ ಇನ್ಪುಟ್ ಅದ GOF ಅಂತ ತಗೊಂಡ್ರೆ F ಇನ ಔಟ್ಪುಟ್ G ಗೆ ಇನ್ಪುಟ್ ಸೊ ಯಾವ್ದು ಫಸ್ಟ್ ಲೆಟರ್ ಬರ್ತದೆ ನಾ ಟಿಕ್ ಮಾಡತ್ತೀನಿ ನೋಡ್ರಿ ಸೊ ಯಾವ್ದು ಫಸ್ಟ್ ಲೆಟರ್ ಬರ್ತಲ್ಲ ಅದರ ಔಟ್ಪುಟ್ ಅದ್ರ ಹಿಂದಿನ ಲೆಟರ್ಗೆ ಏನಿರುತ್ತೆ ಇನ್ಪುಟ್ ಇರುತ್ತೆ ತಿಳಿತಾ ಇದು ಓಕೆ ಸೊ ಕಾಂಪೋಸಿಟ್ ಫಂಕ್ಷನ್ ಅಂದ್ರೆ ತಿಳಿತಾ ಸೊ ಕಾಂಪೋಸಿಟ್ ಫಂಕ್ಷನ್ ಅಂದ್ರೆ ಎಫ್ ಹೆಂಗ್ ಬರೀತೀರಿ ವಾಟ್ ಈಸ್ ಕಾಂಪೋಸಿಟ್ ಫಂಕ್ಷನ್ ಅಂದ್ರೆ ಹೆಂಗ್ ಬರೀಬೇಕು ಡೆಫಿನೇಷನ್ ಇಫ್ ಎಫ್ ಈಸ್ ಅ ಫಂಕ್ಷನ್ ಫ್ರಮ್ A to B if f is a function from A to B and g is a function from B to C then GOF is a function from A to C GOF is a function from A to C where GOF of x is equal to G of f of x ತಿಳಿತಾ ಇದು ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ f ಅನ್ನೋ ಫಂಕ್ಷನ್ ಏನು ಮಾಡುತ್ತೆ ಅನ್ಕೋರಿ f ಅನ್ನೋ ಫಂಕ್ಷನ್ ನಾನು 2 ಅನ್ನು ಕೊಟ್ಟೆ f ಅನ್ನೋ ಫಂಕ್ಷನ್ ಏನು ಮಾಡುತ್ತೆ 2 ನ ಸ್ಕ್ವೇರ್ ಮಾಡುತ್ತೆ 4 ಮಾಡುತ್ತೆ f ಅನ್ನೋ ಫಂಕ್ಷನ್ ಏನು ಮಾಡುತ್ತೆ 2 ನ ಸ್ಕ್ವೇರ್ ಮಾಡಿ ಏನು ಮಾಡುತ್ತೆ 4 ಮಾಡುತ್ತೆ g ಅನ್ನೋ ಫಂಕ್ಷನ್ ಏನು ಮಾಡುತ್ತೆ ಸೊ g ಅನ್ನೋ ಫಂಕ್ಷನ್ ಏನು ಮಾಡುತ್ತೆ 4 ನ ಏನು ಮಾಡುತ್ತೆ
4ನ ಕ್ಯೂಬ್ ಮಾಡುತ್ತೆ, ಅಂದ್ರೆ ಬಂದಿರೋ ಔಟ್ಪುಟ್ನ ಕ್ಯೂಬ್ ಮಾಡುತ್ತೆ. ಕ್ಯೂಬ್ ಮಾಡಿದ್ರೆ ಏನು ಬರುತ್ತೆ, 64 ಬರುತ್ತೆ. ಸೊ ಎಫ್ ಅನ್ನೋ ಫಂಕ್ಷನ್ ಏನು ಮಾಡುತ್ತೆ, 2 ಅಂತ ಇನ್ಪುಟ್ ಕೊಟ್ಟರೆ ಅದನ್ನು ಸ್ಕ್ವೇರ್ ಮಾಡುತ್ತೆ. ಎಫ್ ಅನ್ನೋ ಫಂಕ್ಷನ್ ಸ್ಕ್ವೇರ್ ಮಾಡುತ್ತೆ. ಜಿ ಅನ್ನೋ ಫಂಕ್ಷನ್ ಏನು ಮಾಡುತ್ತೆ, ಕ್ಯೂಬ್ ಮಾಡುತ್ತೆ. ಸೊ ಎಫ್ ಅನ್ನೋ ಫಂಕ್ಷನ್ 2 ಸ್ಕ್ವೇರ್ ಮಾಡುತ್ತೆ, 4 ಬಂತು. 4 ಕ್ಯೂಬ್ ಆಗಿ ಏನಾಯ್ತು, 64 ಆಯ್ತು. ಸೊ ಹಂಗಾರೆ ಜಿ ಒ ಎಫ್ ಅನ್ನೋ ಫಂಕ್ಷನ್ ಏನು ಮಾಡುತ್ತೆ ಗೊತ್ತನ್ರಿ, ಜಿ ಒ ಎಫ್ ಅನ್ನೋ ಫಂಕ್ಷನ್ ಏನು ಮಾಡುತ್ತಂದ್ರೆ ಮೊದಲ ಸ್ಕ್ವೇರ್ ಮಾಡುತ್ತೆ, ಆಮೇಲೆ ಕ್ಯೂಬ್ ಮಾಡುತ್ತೆ. ಅಂದ್ರೆ 2ನ ಜಿ ಒ ಎಫ್ ಅನ್ನೋ ಫಂಕ್ಷನಿಗೆ 2ನ ಕೊಟ್ರೆ 2ನ ಏನು ಮಾಡುತ್ತೆ, ಮೊದಲ ಸ್ಕ್ವೇರ್ ಮಾಡುತ್ತೆ, 4 ಆಯ್ತು. 4ನ ಕ್ಯೂಬ್ ಮಾಡಿ ಏನು ಮಾಡುತ್ತೆ, 64 ಮಾಡುತ್ತೆ. ತಿಳಿತಾ? ಸೊ ಇದೇನಿದು ಕಾಂಪೋಸಿಟ್ ಫಂಕ್ಷನ್. ಸೊ ಕಾಂಪೋಸಿಟ್ ಫಂಕ್ಷನ್ ಅಂದ್ರೆ ಫಂಕ್ಷನ್ ಒಳಗಡೆ ಇನ್ನೊಂದು ಫಂಕ್ಷನ್ ಇರುತ್ತೆ. ತಿಳಿತಾ? ಇದು ಸಿಂಪಲ್ ಐತಿ ಎಕ್ಸಾಂಪಲ್. ಓಕೆ, ಸೊ ಇದನ್ನ ಟೆಕ್ಸ್ಟ್ ಬುಕ್ ಒಳಗಡೆ ಕೊಟ್ರೆ, ಬೇಸ್ ಬುಕ್ಲೆಟ್ಗೂ ಕೊಟ್ರೆ ವಾಟ್ ಈಸ್ ಕಾಂಪೋಸಿಟ್ ಫಂಕ್ಷನ್ ಅಂತ ಸ್ವಲ್ಪ ಕ್ಲಿಯರ್ ಆಗಿ ಇನ್ನೊಮ್ಮೆ ಏನು ಮಾಡ್ರಿ, ಓದ್ಕೊಂಡ್ಬಿಡ್ರಿ. ಈಗ ಒಂದು ಸ್ವಲ್ಪ ಎಕ್ಸಾಂಪಲ್ಸ್ ನೋಡೋಣ. ಸೊ ಕಾಂಪೋಸಿಟ್ ಫಂಕ್ಷನ್ಸ್ ಮೇಲೆ ಒಂದು ಸ್ವಲ್ಪ ಕ್ವಶನ್ಸ್ ಅದಾವು. ಎಕ್ಸಸೈಸ್ 1.3. ಸೊ ಎಕ್ಸಸೈಸ್ 1.3 ಒಂದು ಸ್ವಲ್ಪ ಕ್ವಶನ್ಸ್ ಕೊಟ್ರೆ ನೋಡೋಣ ಈಗ. ಸೊ ಲೆಟ್ ಎಫ್ ಈಸ್ ಅ ಫಂಕ್ಷನ್, ಲೆಟ್ ಎಫ್ ಈಸ್ ಅ ಫಂಕ್ಷನ್ ಫ್ರಾಮ್ 1, 3, 4. ಓಕೆ, ಆ್ಯಂಡ್ ಲೆಟ್ ಜಿ ಈಸ್ ಅ ಫಂಕ್ಷನ್, ಲೆಟ್ ಜಿ ಈಸ್ ಅ ಫಂಕ್ಷನ್ ಫ್ರಾಮ್, ಲೆಟ್ ಜಿ ಈಸ್ ಅ ಫಂಕ್ಷನ್ ಫ್ರಾಮ್ 1 to 5. ತಡ್ರಿ, ಇದು ಸ್ವಲ್ಪ ಮಿಸ್ಟೇಕ್ ಆಯ್ತು ಬರ್ಕೊಳ್ಳುವಾಗ. ಓಕೆ, so let f is a function from 1, 3, 4. Let f is a function from 1, 3, 4 to 1, 2, 5. 1, 3, 4 in the 1, 2, 5 one function. No? G is a function G is a function from 1, 2, 5 to 1, 3. G is a function from 1, 2, 5 to 1, 3. ಅನ್ಕೊಟ್ರ? ಸೊ ನೋಡ್ರಿ, ಸಿಂಪಲ್ ಐತಿ. ಎಫ್ ಈಸ್ ಅ ಫಂಕ್ಷನ್ ಫ್ರಮ್ 1, 3, 4 to 1, 2, 5. ಜಿ ಈಸ್ ಅ ಫಂಕ್ಷನ್ ಫ್ರಮ್ 1, 2, 5 to 1, 3. ಸೊ ಇದನ್ನ ಸೆಟ್ ಎ ಅನ್ಕೋರಿ, ಇದನ್ನ ಸೆಟ್ ಬಿ ಅನ್ಕೋರಿ. ಓಕೆ, 1 to 5 ಅಂದ್ರೆ ಯಾವುದು, ಸೆಟ್ ಬಿ. ಸೊ ಜಿ ಈಸ್ ಅ ಫಂಕ್ಷನ್ ಫ್ರಮ್ ಸೆಟ್ ಬಿ ಟು ಸೆಟ್ ಸಿ. ಓಕೆ, ಸೊ ಸೆಟ್ ಎ ಟು ಸೆಟ್ ಬಿ ಯಾವುದು, 1, 3, 4, 1, 2, 5. ಸೆಟ್ ಬಿ ಟು ಸೆಟ್ ಸಿ ಯಾವುದು, 1, 2, 5 to 1, 3. ಓಕೆ, ಸೆಟ್ ಬಿ ನೋಡ್ರಿ 1 to 5 ಎರಡು ಕಡೆ ಐತೆ, ಹೌದಾ? ಈಗ ಮುಂದೆ ಏನು ಕೊಟ್ರ ಕ್ವಶನ್ ಅಂತಂದ್ರೆ, ಅವರು ಫಂಕ್ಷನ್ ಎಫ್ ಹೆಂಗೆ ಇದೆ ಅನ್ನೋದು ಕೊಟ್ರ, ಫಂಕ್ಷನ್ ಜಿ ಇಂದ ಹೆಂಗೆ ಅನ್ನೋದು ಕೊಟ್ರ. ಸೊ ಫಂಕ್ಷನ್ ಎಫ್ ಕೊಟ್ರ ನೋಡ್ರಿ, ಫಂಕ್ಷನ್ ಎಫ್ ಏನಂತ ಕೊಟ್ರ ಬರಿತೀನಿ ನೋಡ್ರಿ. ಫಂಕ್ಷನ್ ಎಫ್ ಏನಂತ ಕೊಟ್ರ, ಫಂಕ್ಷನ್ ಎಫ್ ಹೆಂಗೆ ಕೊಟ್ರ, ಫಂಕ್ಷನ್ ಎಫ್ ಒಳಗಡೆ ಇರುವಂಥ ಆರ್ಡರ್ಡ್ ಪೇರ್ಸು. ಓಕೆ, ಫಂಕ್ಷನ್ ಎಫ್ ಒಳಗಡೆ ಇರುವಂಥ ಆರ್ಡರ್ಡ್ ಪೇರ್ಸ್ ಹೆಂಗದಾವ ಅಂದ್ರೆ 1, 2, 1, 2, 3, 5, 4, 1. 1, 2, 3, 5, 4, 1. ಸೊ ಈ ಟೈಪ್ ಫಂಕ್ಷನ್ ಎಫ್ ಐತಿ. ಓಕೆ, ನೆಕ್ಸ್ಟ್ ಫಂಕ್ಷನ್ ಜಿ ಐತಿ. ಫಂಕ್ಷನ್ ಜಿ ಐತಿ, ಫಂಕ್ಷನ್ ಜಿ ಏನೈತಿ ನೋಡ್ರಿ, ಫಂಕ್ಷನ್ ಜಿ ಈಸ್ 1, 3, 1, 3, 2, 3, 1, 3, 2, 3, 5, 1. ಓಕೆ, ಸೊ 1, 2, 3, 5, 4, 1. ನೆಕ್ಸ್ಟ್ ಫಂಕ್ಷನ್ ಜಿ 1, 3, 2, 3, 5, 1 ಐತಿ. ಸೊ ಈಗ ಏನು ಫಂಕ್ಷನ್ ಜಿ ಮತ್ತು ಫಂಕ್ಷನ್ ಜಿ ಫಂಕ್ಷನ್ ಎಫ್ ಮತ್ತು ಫಂಕ್ಷನ್ ಜಿ ಏನು ಕೊಟ್ರಲ್ಲ, ಇದನ್ನ ನಾವು ಹೆಂಗೆ ಬರ್ಕೊಳ್ಳೋಣ ಅಂದ್ರೆ ಆರೋ ಮಾರ್ಕ್ ಯೂಸ್ ಮಾಡಿ ಬರ್ಕೊಳ್ಳೋಣ. ಸೊ ಆರೋ ಮಾರ್ಕ್ ಯೂಸ್ ಮಾಡಿ ಆರ್ಡರ್ಡ್ ಪೇರ್ ಯೂಸ್ ಮಾಡಿ ಬರ್ಕೊಳ್ಳೋಣ. ಓಕೆ, ಸೊ ನೆಕ್ಸ್ಟ್ ಪೇಜ್ ಬರಲಿರಿ ಇದು. ಸೊ ನೆಕ್ಸ್ಟ್ ಪೇಜ್ ಬರೀತೀನಿ ತಡ್ರಿ. ಸೊ ನೋಡ್ರಿ ಏನೈತಿ ಇಲ್ಲೇ 1, 2, 3, 5, 4, 1. ನೆಕ್ಸ್ಟ್ ಜಿ ಫಂಕ್ಷನ್ 1, 3, 2, 3, 5, 1 ಐತೆ, ಹೌದಾ? ಬರ್ಕೊಳ್ಳೋಣ ಈಗ. ಓಕೆ, ಬರ್ಕೊಂಡ್ರೆ ಏನಾಗತ್ತೆ ನೋಡ್ರಿ. ಸೊ ಫಂಕ್ಷನ್ ಎಫ್ ಇಲ್ಲಿ ಬರಿತೀನಿ, ಫಂಕ್ಷನ್ ಜಿ ಏನು ಮಾಡ್ತೀನಿ ಕೆಳಗಡೆ ಬರಿತೀನಿ ನೋಡ್ರಿ. ಸೊ ಫಂಕ್ಷನ್ ಎಫ್ ಎಲ್ಲಿಂದ ಎಲ್ಲಿಗೈತೆ ನೋಡ್ರಿ. ಫಂಕ್ಷನ್ ಎಫ್ ಒಳಗಡೆ ಯಾವ ಸೆಟ್ಟಿಂದ ಯಾವ ಸೆಟ್, ಎ ಸೆಟ್ಟಿಂದ ಬಿ ಸೆಟ್. ಫಂಕ್ಷನ್ ಜಿ ಇದು ಫಂಕ್ಷನ್ ಎಫ್, ಫಂಕ್ಷನ್ ಜಿ ಎಲ್ಲಿಂದ ಎಲ್ಲಿಗೈತಿ, ಫಂಕ್ಷನ್ ಜಿ ಇಟ್ ಈಸ್ ಫ್ರಾಮ್ ಬಿ ಟು ಸಿ. ಓಕೆ, ಸೊ ಎ ಟು ಬಿ ಫಂಕ್ಷನ್ ಐತಾ. ಸೊ ಐತೆ ನೋಡ್ರಿ 1, 3, 4.
ಸೆಟ್ ಬಿ ಒಳಗಡೆ ಏನದಾವು 1 2 5 ಓಕೆ ಸೊ ನೆಕ್ಸ್ಟ್ ಸೆಟ್ ಬಿ ಅಂದ್ರೆ ಏನು ಬಂದ್ರಿ 1 2 5 ಸೆಟ್ ಸಿ ಅಂದ್ರೆ ಏನೈತಿ 1 3 ಐತಿ ಹೌದಾ ಹಾಂ ಈಗ ಅವರು ಹೆಂಗೆ ಕೊಟ್ಟರು ನೋಡ್ರಿ ಸ್ವಲ್ಪ ಹಿಂದಿನ ಪೇಜ್ ನೋಡ್ರಿ ಹಿಂದಿನ ಪೇಜ್ ಒಳಗಡೆ ಏನೈತಿ ಹಿಂದಿನ ಪೇಜ್ ಒಳಗಡೆ 1 2 1 ಇಂದ 2 3 ಇಂದ 5 4 ಇಂದ 1 1 ಇಂದ 2 3 ಇಂದ 5 4 ಇಂದ 1 ಓಕೆ ಸೊ ಏನೈತೆ ನೋಡ್ರಿ 1 ಇಂದ 2 ಅಂತೈತಿ ನೆಕ್ಸ್ಟ್ 3 ಇಂದ 5 ನೆಕ್ಸ್ಟ್ ಇರೋದೇನ್ರಿ 4 ಇಂದ 1 ನೆಕ್ಸ್ಟ್ 4 ಇಂದ 1 ಆಯ್ತು ತಿಳಿತಾ ಇದು ಸೊ ಸಿಮಿಲರ್ಲಿ ಇದು ಫಂಕ್ಷನ್ ಎಫ್ ಇದು ನೆಕ್ಸ್ಟ್ ಫಂಕ್ಷನ್ ಜಿ ನೋಡ್ರಿ ಫಂಕ್ಷನ್ ಜಿ ಏನೈತಿ ಫಂಕ್ಷನ್ ಜಿ ಇಟ್ ಈಸ್ ಫ್ರಮ್ 1 to 3 ಫಂಕ್ಷನ್ ಜಿ ಇದು 1 to 3 ನೆಕ್ಸ್ಟ್ 2 to 3 ಹಾಂ ನೆಕ್ಸ್ಟ್ ಏನ್ರಿ 5 to 1 ಆರೋ ಮಾರ್ಕ್ ಒಳಗೆ ಬರ್ಕೊಂಡ್ವಾ ಹಾಂ ಈಗ ಅವರು ಕ್ವಶನ್ ಹೆಂಗೆ ಕೇಳ್ಯಾರ ಅಂದ್ರೆ ರೈಟ್ ಡೌನ್ ದ ಜಿ ಒ ಎಫ್ ಅಂತ ಕೇಳ್ಯಾರ ಸೊ ಜಿ ಒ ಎಫ್ ಅಂದ್ರೆ ಏನ್ರಿ ಜಿ ಒ ಎಫ್ ಇಸ್ ಅ ಫಂಕ್ಷನ್ ಫ್ರಮ್ ಎ ಟು ಸಿ ಸೊ ಜಿ ಒ ಎಫ್ ಇಟ್ ಈಸ್ ಅ ಫಂಕ್ಷನ್ ಫ್ರಮ್ ಎ ಟು ಸಿ ಸೊ ಜಿ ಒ ಎಫ್ ಇಟ್ ಈಸ್ ಅ ಫಂಕ್ಷನ್ ಫ್ರಮ್ ಏನ್ರಿ ಎ ಟು ಸಿ ಬರ್ಕೋಬೇಕು ನೀವು ಹೌದಾ ಹೆಂಗೆ ಬರೀತೀರಿ ಸಿಂಪಲ್ ಫಸ್ಟ್ ಜಿ ಒ ಎಫ್ ಆಫ್ 1 ಬರೀರಿ ಜಿ ಒ ಎಫ್ ಆಫ್ 1 ಸೊ ಜಿ ಒ ಎಫ್ ಆಫ್ 1 ಬರ್ದ್ರೆ ನೋಡ್ರಿ 1 ಇಂದ ಎಲ್ಲಿಗೆ ಬರುತ್ತೆ 1 ಇಂದ 2 ಬಂತ ಸೊ ಎ ಫ್ರಾಮ್ ಎ ಟು ಬಿ 1 ಇಂದ 2 ಬಂತು ನೆಕ್ಸ್ಟ್ 2 ಇಂದ ಏನು ಬಂತು 2 ಇಂದ ಏನು ಬರುತ್ತೆ 3 ಬಂತು ಸೊ ಜಿ ಒ ಎಫ್ ಆಫ್ 1 ಈಕ್ವಲ್ ಟು ಏನು ಬಂತು 3 ಬಂತು ಫ್ರಾಮ್ ಎ ಟು ಸಿ ನೆಕ್ಸ್ಟ್ ಸಿಮಿಲರ್ಲಿ ಜಿ ಒ ಎಫ್ ಆಫ್ 2 ತೊಗೊಂಡ್ರೆ ಜಿ ಒ ಎಫ್ ಆಫ್ 2 ಅಲ್ಲ 3 ಐತಿ ಜಿ ಒ ಎಫ್ ಆಫ್ 3 ತೊಗೊಂಡ್ರೆ ಸೊ ನೋಡ್ರಿ 3 ಐತಿ ಸೆಟ್ ಎ ಒಳಗಡೆ 3 ಐತಿ ಸೆಟ್ ಎ ಒಳಗಡೆ 3 ಐತಿ ಸೊ 3 ಇಂದ ಎಲ್ಲಿಗೆ ಬರುತ್ತೆ 3 ಇಂದ 5 ಬಂತು ಸೊ 3 ಇಂದ 5 ಬಂತು ಹೊಳ್ಳೆ 5 ಇಂದ ಏನು ಬರುತ್ತೆ ನೋಡ್ರಿ ಹೊಳ್ಳೆ 5 ಇಂದ ಮತ್ತೆ ಬರುತ್ತೆ 3 ಬರುತ್ತೆ ಹೊಳ್ಳೆ 5 ಇಂದ ಎಲ್ಲಿ ಬರುತ್ತೆ 1 ಬರುತ್ತೆ ಸೊ ಹೊಳ್ಳೆ 3 ಇಂದ ಎಲ್ಲಿ ಬಂತು 1 3 ಇಂದ 5 ಇಂದ 1 ಬಂತು ತಿಳಿತಾ ಇದು ಹೆಂಗಿದಂಗೆ ಸಿಂಪಲ್ ಎ ಟು ಬಿ ಗದಗಿಂದ ಹುಲ್ಕೋಟಿ ನೆಕ್ಸ್ಟ್ ಬಿ ಟು ಸಿ ಹುಲ್ಕೋಟಿಯಿಂದ ಹುಬ್ಳಿ ನೀವೇನು ಮಾಡಬೇಕು ಗದಗಿಂದ ಹುಬ್ಳಿ ಬರಬೇಕು ಸೊ ಜಿ ಒ ಎಫ್ ಆಫ್ 1 ಈಕ್ವಲ್ ಟು ಏನು ಬಂತು 3 ಬಂತು ಜಿ ಒ ಎಫ್ ಆಫ್ 3 ಈಕ್ವಲ್ ಟು ಏನು ಬಂತು 1 ಬಂತು ಇನ್ನು ಇನ್ನೊಂದು ಉಳಿದೈತೆ ಅದು ನೋಡ್ರಿ ಲಾಸ್ಟ್ ಸೊ 1 ಮುಗೀತು 3 ಮುಗೀತು ಸೆಟ್ ಎ ಬರ್ರಿ ಸೆಟ್ ಎ ಒಳಗಡೆ ಉಳಿದಿದ್ದು 4 ಒಂದ ಈಗ ಸೆಟ್ ಎ ಒಳಗಡೆ 4 ಉಳಿತಾ ಹಾಂ ಈಗ ಜಿ ಒ ಎಫ್ ಆಫ್ 4 ಬರೋಣ ಈಗ ಜಿ ಒ ಎಫ್ ಆಫ್ 4 ಜಿ ಒ ಎಫ್ ಆಫ್ 4 ಸೊ ಜಿ ಒ ಎಫ್ ಆಫ್ 4 ಏನು ಬರುತ್ತೆ ನೋಡೋಣ ಈಗ ಸೊ ಜಿ ಒ ಎಫ್ ಆಫ್ 4 ಸೊ 4 ಇಂದ ಏನು ಬರುತ್ತೆ ನೋಡ್ರಿ 4 ಇಂದ ಆರೋ ಮಾರ್ಕ್ ಎಲ್ಲಿ ಹೋಗೈತಿ 4 ಇಂದ ಆರೋ ಮಾರ್ಕ್ ಎಲ್ಲಿಗೆ ಹೋತು 4 ಇಂದ ಆರೋ ಮಾರ್ಕ್ 1ಗೆ ಹೋತು ಓಕೆ ಸೊ 4 ಇಂದ ಆರೋ ಮಾರ್ಕ್ 1ಗೆ ಹೋತು 1 ಇಂದ ಎಲ್ಲಿ ಬರುತ್ತೆ ನೋಡ್ರಿ ಮತ್ತು ಬಿ ಟು ಸಿ ಎ ಟು ಬಿ 4 ಇಂದ 1 ಎ ಟು ಬಿ 4 ಇಂದ 1 ಎ ಟು ಬಿ 4 ಇಂದ 1 ಬಿ ಟು ಸಿ ಸೊ ಬಿ ಟು ಸಿ ಏನು ಬಂತ್ರಿ 1 ಇಂದ ಬಿ ಟು ಸಿ ಏನು ಬಂತು 1 ಇಂದ 3 ಬಂತು ಕರೆಕ್ಟಾ ದೇರ್ ಫಾರ್ ಜಿ ಒ ಎಫ್ ಆಫ್ 4 ಈಕ್ವಲ್ ಟು 3 ಸೊ ಜಿ ಒ ಎಫ್ ಆಫ್ 1 ಈಕ್ವಲ್ ಟು 3 ಜಿ ಒ ಎಫ್ ಆಫ್ 3 ಈಕ್ವಲ್ ಟು 1 ನೆಕ್ಸ್ಟ್ ಜಿ ಒ ಎಫ್ ಆಫ್ 4 ಈಕ್ವಲ್ ಟು 3 ಸಿಂಪಲ್ ಏನು ಮಾಡ್ಬೇಕಂದ್ರೆ ನೀವು ಎ ಟು ಬಿ ಬಿ ಟು ಸಿ ಹೆಂಗೆ ಬರ್ದು ಗೊತ್ತು ಅಷ್ಟು ತಿಳ್ಕೊಬೇಕು ನೋಡಿ ಜಿ ಒ ಎಫ್ ಆಫ್ 1 ಅಂದ್ರೆ ಏನು 1 ಇಂದ ಸಿ ಹೆಂಗೆ ಬರ್ತೀರಿ ಸಿಂಪಲ್ 1 ಇಂದ 2 ಬಂದ್ರಿ ಎ ಟು ಬಿ 1 ಇಂದ 2 ಬಂದ್ರಿ ನೆಕ್ಸ್ಟ್ ಬಿ ಟು ಸಿ ತೊಗೊಂಡ್ರೆ 2 ಇಂದ 3 ಬಂದ್ರಿ ಸೇಮ್ ಹಂಗೆ ಎಲ್ಲಕ್ಕೂ ಹಂಗೆ ಕನ್ಸಿಡರ್ ಮಾಡಬೇಕು ತಿಳಿತಾ ಇದು ಓಕೆ ಸೊ ಹಂಗಾರೆ ಎಲ್ಲಾನು ತಿಳ್ಕೊಂಡ್ಮೇಲೆ ನೀವು ಕ್ಯಾನ್ ಯು ರೈಟ್ ದ ಜಿ ಒ ಎಫ್ ಸೆಟ್ನ ಆರ್ಡರ್ಡ್ ಪೇರ್ ಒಳಗಡೆ ಬರಿಬೋದಾ ಜಿ ಒ ಎಫ್ ಸೆಟ್ನ ಆರ್ಡರ್ಡ್ ಪೇರ್ ಒಳಗಡೆ ಬರಿಬೋದಾ ಬರಿಬೋದು ಹೆಂಗೆ 1 ಇಂದ 3 3 ಇಂದ 1 4 ಇಂದ 3 ಇದನ್ನ ಹೆಂಗೆ ಬರಿತೀರಿ ಆರ್ಡರ್ಡ್ ಪೇರ್ ಒಳಗಡೆ ಹೆಂಗೆ ಬರಿತೀರಿ 1, 3 ನೆಕ್ಸ್ಟ್ ಏನ್ರಿ 3, 1 ಲಾಸ್ಟಿಗೆ 4, 3 ಇದನ್ನೆಲ್ಲಾನು ಸೇರಿ ಒಂದು ಸೆಟ್ ಆಗಿ ಬರೆದ್ರೆ ಮುಗೀತು ಅದನ್ನೆಲ್ಲಾನು ಸೇರಿ ಒಂದು ಸೆಟ್ ಆಗಿ ಬರೆದು ಜಿ ಒ ಎಫ್ ಸೆಟ್ನ ಹೆಂಗೆ ಬರಿತೀರಿ ಜಿ ಒ ಎಫ್ ಸೆಟ್ನ ನೀವು ಹೆಂಗೆ ಬರಿಬೋದು 1 3 3 1 4 3 ಅಂತ ಬರಿಬೋದು ತಿಳಿತಾ ಇದು ಓಕೆ ದಿಸ್ ಈಸ್ ಏನ್ರಿ ಕ್ವಶನ್ ನಂಬರ್ 1 ದಿಸ್ ಈಸ್ ಕ್ವಶನ್ ನಂಬರ್ 1 ಆಫ್ ಎಕ್ಸಸೈಸ್ 1.3 ಸೊ ಎಕ್ಸಸೈಸ್ 1.3 ಏನಿದೆ ಕ್ವಶನ್ ನಂಬರ್ 1 ನೆಕ್ಸ್ಟ್ ಏನು ಮಾಡೋಣ ಅಂದ್ರೆ
ವಿಲ್ ಟ್ರೈ ಟು ಸಾಲ್ವ್ ಏನ್ರಿ ವಿಲ್ ಟ್ರೈ ಟು ಸಾಲ್ವ್ ಕ್ವಶನ್ ನಂಬರ್ 3. ಕ್ವಶನ್ ನಂಬರ್ 3 ನ ಸಾಲ್ವ್ ಮಾಡೋಕೆ ಟ್ರೈ ಮಾಡೋಣ. ಹೋಪ್ ಇದು ತಿಳಿತು ಅಂದ್ಕೊಂಡಿನಿ. ಸೊ ಯಾರ್ಯಾರಿಗೆ ಬೇಕು ನೀವು ಯೂಟ್ಯೂಬ್ ವಿಡಿಯೋ ನೀವು ಬೇಕಂದ್ರೆ ಏನು ಮಾಡ್ಬೋದು, ಡೌನ್ಲೋಡ್ ಮಾಡ್ಬೋದು, ಅಥವಾ ಈ ಪ್ರಾಬ್ಲಮ್ ಇನ್ ಸ್ಕ್ರೀನ್ಶಾಟ್ ತೊಗೋಬೋದು. ಭಾಳಷ್ಟು ಆಪ್ಷನ್ಸ್ ಇದಾವೆ, ನಿಮ್ಗೆ ಹೆಂಗೆ ಮನಸ್ಸು ಬರುತ್ತಾ ಹಂಗೆ ಮಾಡಿರಿ. ಒಂದು ಏನಿದ್ರು ನನ್ನ ಮುಖ ಕಾಣಂಗಿಲ್ಲ. ಸೊ ಮುಖ ತೊಗೊಂಡು ಏನು ಮಾಡ್ತೀರಿ, ಎಕ್ಸ್ಪ್ಲನೇಷನ್ ಕರೆಕ್ಟ್ ಐತಿಲ್ಲ. ಸೊ ಎಕ್ಸ್ಪ್ಲನೇಷನ್ ಕರೆಕ್ಟ್ ಇದ್ರೆ, ಕರೆಕ್ಟ್ ತಿಳಿಯಾಗತ್ತಿದ್ರೆ ಅದನ್ನು ಬರ್ಕೊಂಬಿಡ್ರಿ, ಮುಗೀತು. ಹೌದಾ? ಈಗ ಥರ್ಡ್ ಕ್ವಶನ್ ನೋಡೋಣ್ರಿ. ಈಗ ಕ್ವಶನ್ ನಂಬರ್ 3. ಕ್ವಶನ್ ನಂಬರ್ 3 ಏನೈತಂದ್ರೆ ಫೈಂಡ್ GOF ಆ್ಯಂಡ್ FOG. ಫೈಂಡ್ GOF ಆ್ಯಂಡ್ FOG. GOF ನ ಕಂಡಿಬೇಕು ಮತ್ತು FOG ನ ಕಂಡಿಬೇಕು. ಸೊ GOF ಅಂದ್ರೇನು, FOG ಅಂದ್ರೇನು, ಎರಡು ನೋಡೋಣ. ಫೈಂಡ್ GOF ಆ್ಯಂಡ್ FOG. ಅದರೊಳಗಡೆ ಫಸ್ಟ್ ಕ್ವಶನ್ ಏನೈತೆ ನೋಡ್ರಿ, f of x is equal to modulus of x ಅಂತ ಐತಿ. ಸೊ f of x equal to modulus of x ಅಂತ ಐತಿ. and g of x is equal to modulus of 5x minus 2. and g of x is equal to modulus of 5x minus 2 ಅಂತ ಐತಿ. ಓಕೆ, ಸೊ ಈಗ ಈ ಕ್ವಶನ್ ನೀವು ಸಾಲ್ವ್ ಮಾಡಬೇಕು. ಓಕೆ, ಈ ಕ್ವಶನ್ ನೀವು ಸಾಲ್ವ್ ಮಾಡಬೇಕು. ಏನು ಕಂಡಿಬೇಕಂದ್ರೆ ನೀವು ಎರಡು ಕಂಡಿಬೇಕು, GOF ನ ಕಂಡಿಬೇಕು, FOG ನ ಕಂಡಿಬೇಕು. ಓಕೆ, ಫಸ್ಟ್ ಏನು ಮಾಡೋಣ, ಫಸ್ಟ್ ವಿ ವಿಲ್ ಟ್ರೈ ಟು ಫೈಂಡ್ GOF. ಸೊ GOF ನ ಕಂಡಿಡಕ್ಕೆ ಟ್ರೈ ಮಾಡೋಣ. ಓಕೆ, ವಿಲ್ ಟ್ರೈ ಟು ಫೈಂಡ್ ಔಟ್ ದ GOF. ಓಕೆ, ನಿಮ್ಗೆಲ್ಲರಿಗೂ ಗೊತ್ತು GOF ಅಂದ್ರೆ ಏನು ಹೇಳ್ರಿ. ಸೊ GOF ಅಂದ್ರೆ F ನ ಔಟ್ಪುಟ್, G ಗ ಇನ್ಪುಟ್. ಸೊ GOF ಅಂದ್ರೇನು, F ನ ಔಟ್ಪುಟ್ G ಗ ಇನ್ಪುಟ್. ಸೊ F ನ ಔಟ್ಪುಟ್ G ಗ ಇನ್ಪುಟ್ ಕೊಟ್ರೆ ಏನಾಗುತ್ತೆ ನೋಡ್ರಿ. ಸೊ F ನ ಔಟ್ಪುಟ್ G ಗ ಇನ್ಪುಟ್ ಕೊಟ್ರೆ ಹೆಂಗಾಗುತ್ತೆ, ಅದನ್ನ ಹೆಂಗೆ ಬರೀತೀರಿ, ಹಿಂಗೆ ಬರಿಬೋದು, G of F of X. ಓಕೆ, G of F of X ಇದೇನಿದು, F ನ ಔಟ್ಪುಟ್ G ಗ ಇನ್ಪುಟ್. ಈಗ G ಬರ್ಕೊಂಡ್ರಿ. F of X ಅಂದ್ರೆ ಏನು, F of X ಅಂದ್ರೆ ಏನು ನೋಡ್ರಿ, F ನ ಔಟ್ಪುಟ್ ಏನೈತಿ, F ಅನ್ನು ಫಂಕ್ಷನಿನ ಔಟ್ಪುಟ್ ಏನೈತಿ, F ಅನ್ನು ಫಂಕ್ಷನಿನ ಔಟ್ಪುಟ್ ಮಾಡ್ಯುಲಸ್ ಆಫ್ ಎಕ್ಸ್ ಐತಿ. ಸೊ ಹಿಂಗಾಗಿ G ಬರ್ದ್ರಿ, ಬ್ರಾಕೆಟ್ ಬರ್ದ್ರಿ, F of X ಜಗದಾಗ ಯು ಆರ್ ರೈಟಿಂಗ್ ನಾವು ಇಟ್ ಆಸ್ ಮಾಡ್ಯುಲಸ್ ಆಫ್ ಎಕ್ಸ್ ಬರ್ದ್ರಿ. ತಿಳಿತಾ, G of ಮಾಡ್ಯುಲಸ್ ಆಫ್ ಎಕ್ಸ್ ಬಂತು. ಈಗ G ಫಂಕ್ಷನ್ ಏನು ಕೆಲಸ ಮಾಡ್ತಾ ನೋಡ್ರಿ. ಈಗ ಹಂಗಾರೆ ಈಗ G ಫಂಕ್ಷನಿಗೆ ಇನ್ಪುಟ್ ಏನು ಬಂತು, G ಫಂಕ್ಷನಿಗೆ ಇನ್ಪುಟ್ ಮಾಡ್ಯುಲಸ್ ಆಫ್ ಎಕ್ಸ್ ಬಂತು. G of ಮಾಡ್ಯುಲಸ್ ಆಫ್ ಎಕ್ಸ್, G ಬರೆದು ಬ್ರಾಕೆಟ್ ಒಳಗಡೆ ಏನು ಬರ್ದೀನಿ, G ಬರೆದು ಬ್ರಾಕೆಟ್ ಒಳಗಡೆ ಮಾಡ್ಯುಲಸ್ ಆಫ್ ಎಕ್ಸ್ ಬರ್ದಿನಾ. ಸೊ G ಬರೆದು ಬ್ರಾಕೆಟ್ ಒಳಗಡೆ ಮಾಡ್ಯುಲಸ್ ಆಫ್ ಎಕ್ಸ್ ಬರ್ದೀನಿ. ಸೊ ಬ್ರಾಕೆಟ್ ಒಳಗಡೆ ಮಾಡ್ಯುಲಸ್ ಆಫ್ ಎಕ್ಸ್ ಬರ್ದ್ರೆ ಅದರ ಅರ್ಥ ಏನು, ಮಾಡ್ಯುಲಸ್ ಆಫ್ ಎಕ್ಸ್ ಇಸ್ ಅ ಇನ್ಪುಟ್ ಯಾರೀಗ, G ಗ. ಹೌದಾ? ಈಗ G ಫಂಕ್ಷನ್ ಏನು ಕೆಲಸ ಮಾಡುತ್ತೆ ನೋಡ್ರಿ. G ಫಂಕ್ಷನ್ ಏನು ಕೆಲಸ ಮಾಡುತ್ತಂದ್ರೆ, G ಫಂಕ್ಷನಿಗೆ ಎಕ್ಸ್ ಅನ್ನು ಇನ್ಪುಟ್ನ ಕೊಟ್ರೆ ಔಟ್ಪುಟ್ ಏನು ಕೊಡುತ್ತೆ, ಮಾಡ್ಯುಲಸ್ ಆಫ್ 5x minus 2 ಕೊಡುತ್ತೆ. G ಫಂಕ್ಷನಿಗೆ ಎಕ್ಸ್ ನ ಇನ್ಪುಟ್ ಕೊಟ್ರೆ ಏನು ಕೊಡುತ್ತೆ, ಮಾಡ್ಯುಲಸ್ ಆಫ್ 5x minus 2 ಕೊಡುತ್ತೆ. ಎಕ್ಸ್ ಬದಲಿ Z ಅಂತ ಕೊಟ್ರೆ 5Z minus 2 ಕೊಡುತ್ತೆ. Q ಅಂತ ಕೊಟ್ರೆ ಮಾಡ್ಯುಲಸ್ ಆಫ್ 5Q minus 2 ಕೊಡುತ್ತೆ. ಅಂದ್ರೆ ನೀ ಏನು ಕೊಡ್ತೀಯಲ್ಲ ಅದನ್ನ 5 ಇಂಟು ಕತ್ತಿ ಅಂತ ಕೊಟ್ರೆ, ಫಾರ್ ಎಕ್ಸಾಂಪಲ್ G ಅನ್ನೋ ಫಂಕ್ಷನಿಗೆ ಕತ್ತಿ ಅಂತ ಇನ್ಪುಟ್ ಕೊಟ್ರೆ 5 times ಕತ್ತಿ minus 2 ಅಂತ ಬರೆದು ಮಾಡ್ಯುಲಸ್ ಹಾಕಿ ಕೊಡುತ್ತೆ ಯಾರು, G ಫಂಕ್ಷನ್. ಸೊ ನೀ ಏನು ಬೇಕಾದ್ ಕೊಡು, ಅದನ್ನ 5 times ಮಲ್ಟಿಪ್ಲೈ ಮಾಡಿ -2 ಮಾಡಿ ಕೊಡುತ್ತೆ, ಮಾಡ್ಯುಲಸ್ ಹಾಕಿ ಕೊಡುತ್ತೆ. ಯಾವ ಫಂಕ್ಷನ್, G ಫಂಕ್ಷನ್. ಸೊ ಅದಕ್ಕೆ G ಫಂಕ್ಷನಿಗೆ ಮಾಡ್ಯುಲಸ್ ಆಫ್ ಎಕ್ಸ್ ಅಂತ ಕೊಟ್ರೆ ಏನಾಗುತ್ತೆ ಹೇಳ್ರಿ, ಒಂದನೇದ್ದು ಮಾಡ್ಯುಲಸ್ ಅಂತ ಹೊರಗಡೆ ಬೀಳುತ್ತೆ. ನೆಕ್ಸ್ಟ್ ಏನು ಬರುತ್ತೆ ಹೇಳ್ರಿ, 5 times ಮಾಡ್ಯುಲಸ್ ಆಫ್ ಎಕ್ಸ್ -2. ಓಕೆ, ನೀ ಏನು ಕೊಡ್ತೀಯಲ್ಲ ಅದನ್ನ 5 times ಮಲ್ಟಿಪ್ಲೈ ಮಾಡಿ -2 ಮಾಡಿ ಅದನ್ನ ಮಾಡ್ಯುಲಸ್ ಹಾಕಿ ಕೊಡುತ್ತೆ. ಯಾವ ಫಂಕ್ಷನ್, G ಫಂಕ್ಷನ್ ಹಿಂಗ ಮಾಡಿ ಕೊಡುತ್ತೆ. ತಿಳಿತಾ ಇದು. ಸೊ ಹಿಂಗಾಗಿ GOF ತಿಳಿತಾ ಈಗ. ಸೊ GOF ಅಂದ್ರೆ ಏನು ಮಾಡಿದ್ವಿ, F ನ ಔಟ್ಪುಟ್ G ಗ ಇನ್ಪುಟ್ ಮಾಡಿದ್ವಿ. ನೆಕ್ಸ್ಟ್ ಏನು ಮಾಡ್ಬೇಕು ಹೇಳ್ರಿ, ಈಗ ನೆಕ್ಸ್ಟ್ ವಿ ಶುಡ್ ಟ್ರೈ ಟು ಡೂ FOG. ಸೊ FOG ಅಂದ್ರೆ ಏನು ಹೇಳ್ರಿ. ಸೊ FOG ಅಂತಂದ್ರೆ FOG ಅಂದ್ರೆ G'd ಔಟ್ಪುಟ್ F ಗ ಇನ್ಪುಟ್.
ಎಫ್ ಒ ಜಿ ಅಂದ್ರೆ ಏನ್ರಿ ಜಿದ್ ಔಟ್ಪುಟ್ ಎಫ್ ಈಗ ಇನ್ಪುಟ್. ಸೊ ಜಿದ್ ಔಟ್ಪುಟ್ ಎಫ್ ಈಗ ಇನ್ಪುಟ್ ಮಾಡಿದ್ರ ಜಿದ್ ಔಟ್ಪುಟ್ ಎಫ್ ಈಗ ಇನ್ಪುಟ್ ಮಾಡಬೇಕು. ಓಕೆ, ಜಿ ಆಫ್ ಎಕ್ಸ್ ಅಂದ್ರೆ ಏನೈತೆ ನೋಡ್ರಿ, ಜಿ ಆಫ್ ಎಕ್ಸ್ ಅಂದ್ರೆ ಏನೈತಿ 5x - 2 ಮಾಡ್ಯುಲಸ್ ಆಫ್ 5x - 2. ಸೊ ಮಾಡ್ಯುಲಸ್ ಆಫ್ 5x - 2 ನ ಮಾಡ್ಯುಲಸ್ ಆಫ್ 5x - 2 ನ ಯಾರಿಗೆ ಇನ್ಪುಟ್ ಆಗಿ ಕೊಡ್ಬೇಕು ಈಗ? ಸೊ ಯಾರಿಗೆ ಇನ್ಪುಟ್ ಆಗಿ ಕೊಡ್ಬೇಕು? ಎಫ್ ಫಂಕ್ಷನ್ಗೆ ಇನ್ಪುಟ್ ಆಗಿ ಕೊಡ್ಬೇಕು. ಸೊ ಮಾಡ್ಯುಲಸ್ ಆಫ್ 5x - 2 ನ ಏನ್ ಮಾಡಬೇಕು? ಎಫ್ ಗೆ ಇನ್ಪುಟ್ ಆಗಿ ಕೊಡ್ಬೇಕು. ಸೊ ಎಫ್ ಫಂಕ್ಷನ್ ಏನ್ ಮಾಡುತ್ತೆ ನೋಡ್ರಿ, ಎಫ್ ಫಂಕ್ಷನ್ ನೀ ಏನ್ ಬೇಕಾದ್ ಕೊಡು. ನೀ ಎಕ್ಸ್ ಕೊಟ್ರೆ ಅದಕ್ಕೆ ಮಾಡ್ಯುಲಸ್ ಆಫ್ ಎಕ್ಸ್ ಅಂತ ಮಾಡುತ್ತೆ, ಝೆಡ್ ಕೊಟ್ರೆ ಮಾಡ್ಯುಲಸ್ ಆಫ್ ಝೆಡ್ ಮಾಡುತ್ತೆ, ಎಂ ಕೊಟ್ರೆ ಮಾಡ್ಯುಲಸ್ ಆಫ್ ಎಂ ಕೊಡುತ್ತೆ. ನೀ ಏನ್ ಮಾಡ್ತೀಯಲ್ಲ ಅದನ್ನ ಮಾಡ್ಯುಲಸ್ ಮಾಡಿ ಕೊಡುತ್ತೆ. ಯಾವುದು? ಎಫ್ ಫಂಕ್ಷನ್. ತಿಳಿತಾ? ಸೊ ಹಂಗಾಗಿ ಎಫ್ ಆಫ್ 5x - 2 ಎಫ್ ಅನ್ನು ಫಂಕ್ಷನಿಗೆ 5x - 2 ನ ಇನ್ಪುಟ್ ಆಗಿ ಕೊಟ್ರೆ, ಮಾಡ್ಯುಲಸ್ ಆಫ್ 5x - 2 ನ ಇನ್ಪುಟ್ ಕೊಟ್ರೆ ಅದಕ್ಕೆ ಏನ್ ಮಾಡುತ್ತೆ? ಅದನ್ನ ಮತ್ತೆ ನೀ ಕೊಟ್ಟಿದ್ದ ಇನ್ಪುಟ್ಗೆ ಮತ್ತೆ ಮಾಡ್ಯುಲಸ್ ಹಾಕಿ ಕೊಡುತ್ತೆ. ಯಾವುದು? ಎಫ್ ಫಂಕ್ಷನ್. ಸೊ ಅವಾಗ ಏನ್ ಬಂತದು? ಮಾಡ್ಯುಲಸ್ ಆಫ್ 5x - 2 ಬಂತು. ಸೊ ಮಾಡ್ಯುಲಸ್ ಆಫ್ 5x - 2 ಅಂದ್ರೆ ಮತ್ತೇನು ಬರಂಗಿಲ್ಲ, ಮಾಡ್ಯುಲಸ್ ಆಫ್ 5x - 2 ನ ಬರುತ್ತೆ. ತಿಳಿತಾ ಇದು? ಸೊ ತಿಳಿತಾ? ಸೊ ನಾವೇನ್ ಮಾಡಿದ್ವಿ ಹಂಗಾರ? ವಿ ಫೌಂಡ್ ಔಟ್ ಜಿ ಒ ಎಫ್ ಅಂದ್ರೆ ಎಫ್ ಇನ ಔಟ್ಪುಟ್ ಜಿ ಈಗ ಇನ್ಪುಟ್, ಎಫ್ ಒ ಜಿ ಅಂದ್ರೆ ಜಿ ದ ಔಟ್ಪುಟ್ ಎಫ್ ಈಗ ಇನ್ಪುಟ್. ಹೌದಾ? ಸೊ ಇದನ್ನ ಕಂಡು ಹಿಡಿದ್ವಿ ನಾವು. ಈಸಿ ಐತಿದು. ಓಕೆ, ಸೊ ಜಿ ಒ ಎಫ್ ನು ಕಂಡು ಹಿಡಿದ್ವಿ, ಎಫ್ ಒ ಜಿ ನು ಕಂಡು ಹಿಡಿದ್ವಿ. ಇದೇನಿದು? ಎಕ್ಸಸೈಸ್ 1.3 ಕ್ವಶನ್ ನಂಬರ್ 3 ಅದರೊಳಗಡೆ ಸಬ್ ಕ್ವಶನ್ 1. ಓಕೆ, ಎಕ್ಸಸೈಸ್ 1.3 ಅದರೊಳಗಡೆ ಕ್ವಶನ್ ನಂಬರ್ 3 ಅದರೊಳಗಡೆ ಸಬ್ ಕ್ವಶನ್ ಏನ್ರಿ 1. ಸೊ ತಿಳಿತು ಅನ್ಕೊಂಡಿದ್ದೀನಿ. ಇಫ್ ಯು ಲೈಕ್ ಇದನ್ನ ಸ್ಕ್ರೀನ್ಶಾಟ್ ತಗೋರಿ. ಇಫ್ ಯು ವಾಂಟ್ ಟು ರೆಕಾರ್ಡ್ ದಿಸ್ ವಿಡಿಯೋ ಏನ್ರಿ ಯೂಟ್ಯೂಬ್ ಒಳಗಡೆ ಹೆಂಗೆ ಅಂದ್ರೆ ಇರುತ್ತೆ, ನೀವು ಬೇಕಂದ್ರೆ ಡೌನ್ಲೋಡ್ ಮಾಡ್ಕೋರಿ, ನಿಮ್ಮ ಕಡೆ ಸೇವ್ ಮಾಡ್ಕೊಂಡಿದ್ರೆ ಮಾಡ್ಕೋರಿ. ಓಕೆ, ನಿಮಗೆ ಬಿಟ್ಟಿದ್ದು. ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ದ ಟಾಪಿಕ್ ಎಲ್ಲಾನು ತಿಳಿಯಾತ ಅಂತ ಅನ್ಕೊಂಡಿನಿ. ಓನ್ಲಿ ಥಿಂಗ್ ಈಸ್ ನನ್ನ ಫೇಸ್ ಕಾಣಂಗಿಲ್ಲ, ಬಟ್ ದ ಎಕ್ಸ್ಪ್ಲನೇಷನ್ ವಿಲ್ ಬಿ ಕ್ಲಿಯರ್. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 3 ಒಳಗಡೆ ಸೆಕೆಂಡ್ ಸಬ್ ಕ್ವಶನ್ ಎಕ್ಸಸೈಸ್ 1.3 ಕ್ವಶನ್ ನಂಬರ್ 3 ಒಳಗಡೆ ಸೆಕೆಂಡ್ ಸಬ್ ಕ್ವಶನ್ ಏನೈತೆ ನೋಡ್ರಿ, ಎಫ್ ಆಫ್ ಎಕ್ಸ್ ಈಕ್ವಲ್ ಟು 8x ಕ್ಯೂಬ್, g of x equal to x raised to 1/3, ಇದರ ಅರ್ಥ ಏನು? ಎಫ್ ಅನ್ನು ಫಂಕ್ಷನಿಗೆ ಎಕ್ಸ್ ನ ಇನ್ಪುಟ್ ಕೊಟ್ರ ಅದೇನ್ ಮಾಡುತ್ತ? ಅದನ್ನ ಕ್ಯೂಬ್ ಮಾಡಿ, ಎಫ್ ಅನ್ನು ಫಂಕ್ಷನಿಗೆ ಎಕ್ಸ್ ನ ಇನ್ಪುಟ್ ಕೊಟ್ರ ಅದೇನ್ ಮಾಡುತ್ತೆ? ಅದನ್ನ ಕ್ಯೂಬ್ ಮಾಡಿ 8 ಮಲ್ಟಿಪ್ಲೈ ಮಾಡಿ ಕೊಡುತ್ತೆ. ಯಾವುದು? ಎಫ್ ಫಂಕ್ಷನ್. ಸಿಮಿಲರ್ಲಿ ಜಿ ಫಂಕ್ಷನ್ ಏನ್ ಮಾಡುತ್ತೆ ನೋಡ್ರಿ. ಸೊ ಜಿ ಫಂಕ್ಷನ್ ಏನ್ ಮಾಡತೈತಿ? ಜಿ ಫಂಕ್ಷನ್ ಎಕ್ಸ್ ಅನ್ನು ಇನ್ಪುಟ್ ಕೊಟ್ರ ಅದನ್ನ ಏನ್ ಮಾಡುತ್ತೆ? ಎಕ್ಸ್ ರೇಸ್ ಟು 1/3 ಮಾಡುತ್ತೆ. ಎಕ್ಸ್ ರೇಸ್ ಟು 1/3 ಅಂದ್ರೆ ಏನು? ಅದನ್ನ ಕ್ಯೂಬ್ ರೂಟ್ ಮಾಡುತ್ತೆ ಅಂತ. ಜಿ ಅನ್ನು ಫಂಕ್ಷನ್ಗೆ ಎಕ್ಸ್ ನ ಇನ್ಪುಟ್ ಕೊಟ್ರ ಅದನ್ನ ಎಕ್ಸ್ ರೇಸ್ ಟು 1/3 ಮಾಡುತ್ತೆ ಅಂದ್ರೆ ಏನ್ರಿ? ಅದನ್ನ ಕ್ಯೂಬ್ ರೂಟ್ ಮಾಡಿ ಕೊಡುತ್ತೆ. ತಿಳಿತಾ ಇದು? ಇದು ಯಾವ್ದು? ಜಿ ಫಂಕ್ಷನ್ ಇನ್ ಕೆಲಸ. ಹೌದಾ? ಈಗ ನಾವು ಏನ್ ಮಾಡೋಣ ಅಂತಂದ್ರ, ನಮ್ಮ ಕೆಲಸ ಏನಂದ್ರೆ ವಿ ಶುಡ್ ಫೈಂಡ್ ಜಿ ಒ ಎಫ್ ಅಂಡ್ ಎಫ್ ಒ ಜಿ. ಈಗ ನಾವೇನು ಕಂಡಿಬೇಕು? ವಿ ಶುಡ್ ಫೈಂಡ್ ಜಿ ಒ ಎಫ್ ಅಂಡ್ ಎಫ್ ಒ ಜಿ. ಸರ್ ಜಿ ಒ ಎಫ್ ಅಂದ್ರೆ ಏನು? ಜಿ ಒ ಎಫ್ ಅಂದ್ರೆ ಎಫ್ ಇನ ಔಟ್ಪುಟ್ ಜಿಗ ಇನ್ಪುಟ್. ಸೊ ಎಫ್ ಇನ ಔಟ್ಪುಟ್ ಜಿಗ ಇನ್ಪುಟ್, ಇದಕ್ಕೆ ನಾವೇನು ಕರಿತೀವಿ? ಜಿ ಒ ಎಫ್ ಅಂತ ಕರಿತೀವಿ. ಸೊ ಜಿ ಒ ಎಫ್ ಕ್ಯಾನ್ ಬಿ ರಿಟನ್ ಆಸ್ ಜಿ ಆಫ್ ಎಫ್ ಆಫ್ ಎಕ್ಸ್. ಸೊ ಜಿ ಒ ಎಫ್ ನ ಹೆಂಗೆ ಬರಿಬೋದು? ಜಿ ಆಫ್ ಎಫ್ ಆಫ್ ಎಕ್ಸ್ ಆಗಿ ಬರಿಬೋದು. ಓಕೆ, ಈಗ ಜಿ ಹಂಗ ಬರ್ಕೋರಿ. ಎಫ್ ಆಫ್ ಎಕ್ಸ್ ಅಂದ್ರೆ ಏನು? ಎಫ್ ಇನ ಔಟ್ಪುಟ್. ಎಫ್ ಆಫ್ ಎಕ್ಸ್ ಅಂದ್ರೆ ಏನು? ಎಫ್ ಇನ ಔಟ್ಪುಟ್. ಸೊ ಎಫ್ ಇನ ಔಟ್ಪುಟ್ ಏನ್ ಬರುತ್ತೆ ನೋಡ್ರಿ? ಎಫ್ ಇನ ಔಟ್ಪುಟ್ ಏನ್ ಬರುತ್ತೆ? ಸೊ ಎಫ್ ಇನ ಔಟ್ಪುಟ್ ಏನ್ ಬರುತ್ತೆ? 8x ಕ್ಯೂಬ್ ಬರುತ್ತೆ. ಸೊ ಎಫ್ ಇನ ಔಟ್ಪುಟ್ 8x ಕ್ಯೂಬ್ ಬರುತ್ತೆ, ಅದನ್ನ ಬರ್ಕೊಂಡ್ಬಿಡ್ರಿ. ಸೊ ಬ್ರಾಕೆಟ್ ಹಾಕ್ರಿ. ಎಫ್ ಇನ ಔಟ್ಪುಟ್ ಏನ್ ಬಂತು? 8 ಟೈಮ್ಸ್ ಎಕ್ಸ್ ಕ್ಯೂಬ್ ಬಂತು, ಅದನ್ನ ಬರ್ಕೋರಿ. ಓಕೆ, ಸೊ ಹಂಗಾರ ಈಗ ಜಿ ಫಂಕ್ಷನ್ ಗೆ ಮತ್ ನೋಡ್ರಿ ಈಗ. ಸೊ ಹಂಗಾರ ಜಿ ಫಂಕ್ಷನ್ ಈಗ ಏನ್ ಇನ್ಪುಟ್ ಬಂತು? 8x ಕ್ಯೂಬ್ ಬಂತು. ಜಿ ಫಂಕ್ಷನ್ ಈಗ 8x ಕ್ಯೂಬ್ ಇನ್ಪುಟ್ ಬಂತು, ಯಾಕಂದ್ರೆ ಅದನ್ನ ಬ್ರಾಕೆಟ್ ಒಳಗಡೆ ಬರ್ತೀವಿ. ಯಾವ್ದನ್ನ ಬ್ರಾಕೆಟ್ ಒಳಗಡೆ ಬರ್ತೀವಿ ಅದೇನದು ಇನ್ಪುಟ್. ಸೊ ಜಿ ಫಂಕ್ಷನ್ ಈಗ 8x ಕ್ಯೂಬ್ ಇನ್ಪುಟ್ ಆಗಿ ಬಂತು. ಸೊ ಜಿ ಫಂಕ್ಷನ್ ಏನ್ ಕೆಲಸ ಮಾಡುತ್ತಾ? ಸೊ ಜಿ ಫಂಕ್ಷನ್ ಏನ್ ಕೆಲಸ ಮಾಡುತ್ತಂದ್ರೆ ಅದಕ್ಕೆ ಇನ್ಪುಟ್ ಎಕ್ಸ್ ಅಂತ ಕೊಟ್ರ ಅದನ್ನ ಏನ್ ಮಾಡಿ ಕೊಡುತ್ತ? ಅದನ್ನ ಎಕ್ಸ್ ರೇಸ್ ಟು 1/3 ಮಾಡುತ್ತೆ. ಝೆಡ್ ಅಂತ ಕೊಟ್ರ ಝೆಡ್ ರೇಸ್ ಟು 1/3 ಮಾಡುತ್ತೆ. ಓಕೆ,
ಸೊ ಎಕ್ಸ್ ಕೊಟ್ಟರೆ ಎಕ್ಸ್ ರೆಸ್ಟ್ 1/3, ಝೆಡ್ ಕೊಟ್ಟರೆ ಝೆಡ್ ರೆಸ್ಟ್ 1/3, ಕತ್ತಿ ಅಂತ ಕೊಟ್ಟರೆ ಕತ್ತಿ ರೆಸ್ಟ್ 1/3 ಮಾಡ್ಕೊಡುತ್ತೆ. 1/3 ಅಂದ್ರೆ ಏನು? ಫೈಂಡಿಂಗ್ ದ ಕ್ಯೂಬ್ ರೂಟ್ ಅಂತ. ಫೈಂಡಿಂಗ್ ಏನ್ರಿ? ಕ್ಯೂಬ್ ರೂಟ್. ಓಕೆ, ಸೊ ನೀ ಜಿ ಫಂಕ್ಷನಿಗೆ ಏನು ಇನ್ಪುಟ್ ಕೊಡ್ತಿ, ಜಿ ಫಂಕ್ಷನಿಗೆ ಏನು ಇನ್ಪುಟ್ ಕೊಡ್ತಿ ಅದು ಕ್ಯೂಬ್ ರೂಟ್ ಆಗಿ ಬರುತ್ತೆ. ಈಗ ಏನು ಇನ್ಪುಟ್ ಕೊಡತಿ? 8x³ ನ ಇನ್ಪುಟ್ ಆಗಿ ಕೊಡತಿ. ಸೊ 8x³ ನ ಸೊ 8x³ ನ ನೀನು ಇನ್ಪುಟ್ ಆಗಿ ಕೊಟ್ರೆ ಇದೇನಾಗುತ್ತೆ? ಈಗ 8x³ ಜಿ ಫಂಕ್ಷನ್ಗೆ ಇನ್ಪುಟ್ ಆಗಿ ಕೊಟ್ರೆ 8x³ ಏನೈತಲ್ಲ ಇದ್ರದ್ದು ಕ್ಯೂಬ್ ರೂಟ್. ಈಗ ಎಕ್ಸ್ ಜಾಗದಾಗ ಯಾರು ಬಂದ್ರೆ ಎಕ್ಸ್ ಜಾಗದಾಗ 8x³ ಬಂತು, ಇದ್ರದ್ದು ಕ್ಯೂಬ್ ರೂಟ್ ಅಂದ್ರೆ 8x³ ಹೋಲ್ ರೇಸ್ಟ್ 1/3. ಸೊ 8x³ ಹೋಲ್ ರೇಸ್ಟ್ 1/3. ಓಕೆ, ಅಂದ್ರೆ 8x³ ಇನ ಕ್ಯೂಬ್ ರೂಟ್ ತಗೊಂಡ್ರೆ 8 ಇನ್ ಕ್ಯೂಬ್ ರೂಟ್ 2, x³ ಇನ್ ಕ್ಯೂಬ್ ರೂಟ್ ಏನ್ ಬರುತ್ತೆ? x ಬರುತ್ತೆ. ಯಾಕಂದ್ರೆ 3 ಕ್ಯಾನ್ಸಲ್ ಆಯ್ತು, 2x ಬಂತು. ಸೊ ಹಿಂಗಾಗಿ GOF ಆನ್ಸರ್ ಎಷ್ಟು ಬಂತ್ರಿ? GOF ಆನ್ಸರ್ ಈಸ್ 2x. ಓಕೆ, ಸೊ GOF ಆನ್ಸರ್ ಏನು ಬಂತು? 2x ಬಂತು. ಈಗ ನೆಕ್ಸ್ಟ್ ನಾವೇನು ನೋಡೋಣ ಅಂದ್ರೆ ನೆಕ್ಸ್ಟ್ ವಿ ವಿಲ್ ಬಿ ಸೀಯಿಂಗ್ FOG. ಸೊ GOF ತಿಳಿತಾ, ನೆಕ್ಸ್ಟ್ ಏನ್ರಿ ಈಗ FOG ಮಾಡ್ಬೇಕು. ಸೊ FOG ಅಂದ್ರೆ ಏನು? FOG ಅಂದ್ರೆ ಜಿದ್ ಔಟ್ಪುಟ್ ಎಫ್ ಈಗ ಇನ್ಪುಟ್. ಸೊ ಜಿದ್ ಔಟ್ಪುಟ್ ಎಫ್ ಈಗ ಇನ್ಪುಟ್. ಸೊ ಅದನ್ನ ಹೆಂಗೆ ಬರ್ಕೋಬಹುದು? FOG ವಿ ಕ್ಯಾನ್ ರೈಟ್ ಇಟ್ ಆಸ್ f of g of x. f of g of x ಅಂತ ಬರ್ಕೋಬೋದಾ? ಕರೆಕ್ಟ್. ಸೊ f ಹಂಗ ಬರ್ಕೋರಿ. ಸೊ g of x ಅಂದ್ರೆ ಏನೈತೆ ನೋಡ್ರಿ? ಸೊ g of x ಅಂದ್ರೆ ಏನೈತಿ? ಸೊ g of x ಅಂದ್ರೆ x raised to 1/3. x raised to 1/3 ಬರ್ಕೊಳ ಈಗ ಇಲ್ಲಿ. ಬ್ರಾಕೆಟ್ ಒಳಗಡೆ ಏನು ಬರ್ದೆ? x raised to 1/3 ಅಂತ ಬರ್ದೆ. ಈಗ ನೆಕ್ಸ್ಟ್ f ಏನು ಕೆಲಸ ಮಾಡುತ್ತೆ ನೋಡ್ಬೇಕು ನೀವು. f ಏನು ಕೆಲಸ ಮಾಡುತ್ತೆ? ಸೊ f ಏನು ಕೆಲಸ ಮಾಡುತ್ತಂದ್ರೆ f ಅನ್ನು ಫಂಕ್ಷನಿಗೆ x ಅನ್ನು ಇನ್ಪುಟ್ನ ಕೊಟ್ರೆ f ಅನ್ನು ಫಂಕ್ಷನಿಗೆ x ಅನ್ನು ಇನ್ಪುಟ್ನ ಕೊಟ್ರೆ ಅದೇನು ಮಾಡುತ್ತೆ? ಆ x ನ ಕ್ಯೂಬ್ ಮಾಡಿ ಅದನ್ನ 8 ಜೊತೆ ಮಲ್ಟಿಪ್ಲೈ ಮಾಡ್ಕೊಡುತ್ತೆ. ಆ x ನ ಕ್ಯೂಬ್ ಮಾಡಿ 8 ಜೊತೆ ಮಲ್ಟಿಪ್ಲೈ ಮಾಡ್ಕೊಡುತ್ತೆ. ಅಂದ್ರೆ ನೀ ಏನು ಕೊಡ್ತೀಯಲ್ಲ ಅದನ್ನ ಕ್ಯೂಬ್ ಮಾಡುತ್ತೆ, ಆಮೇಲೆ 8 ಜೊತೆ ಮಲ್ಟಿಪ್ಲೈ ಮಾಡುತ್ತೆ. ನೀವು ಬೇಕಾದ್ ಕೊಡು. ನೀನು z ಅಂತ ಕೊಟ್ರೆ z ನ ಏನು ಮಾಡುತ್ತೆ? ಕ್ಯೂಬ್ ಮಾಡುತ್ತೆ. z ಕ್ಯೂಬ್ ಮಾಡುತ್ತೆ, ದೆನ್ ಇಟ್ ವಿಲ್ ಮಲ್ಟಿಪ್ಲೈ ಬೈ 8. ತಿಳಿತಾ ಇದು? ಸೇಮ್ ಹಂಗ ಇಲ್ಲಿ ನೀ ಏನು ಬೇಕಾದ್ ಕೊಡೋದು ಅದನ್ನ ಕ್ಯೂಬ್ ಮಾಡಿ 8 ಜೊತೆ ಮಲ್ಟಿಪ್ಲೈ ಮಾಡ್ಕೊಡುತ್ತೆ. ಸೇಮ್ ಹಂಗ ಇಲ್ಲಿ x³ ಐತಿ, x raised to 1/3 ಐತಿ. ಇಲ್ಲಿ ಇನ್ಪುಟ್ ಏನೈತೆ ನೋಡ್ರಿ? f ಅನ್ನು ಫಂಕ್ಷನಿಗೆ ನಾವು ಏನು ಇನ್ಪುಟ್ ಕೊಡತ್ತೀವಿ? f ಅನ್ನು ಫಂಕ್ಷನಿಗೆ ನಾ ಇಲ್ಲಿ ಮಾರ್ಕ್ ಮಾಡತ್ತೀನಿ ನೋಡ್ರಿ, ಸರ್ಕಲ್ ಹಾಕಾಗತ್ತೀನಿ. f ಅನ್ನು ಫಂಕ್ಷನಿಗೆ ನಾ ಏನು ಇನ್ಪುಟ್ ಕೊಡತ್ತೀನಿ? x raised to 1/3 ಕೊಡತ್ತೀನಿ. f ಅನ್ನು ಫಂಕ್ಷನಿಗೆ x raised to 1/3 ನ ಇನ್ಪುಟ್ ಕೊಟ್ರೆ f ಅನ್ನು ಫಂಕ್ಷನಿಗೆ x raised to 1/3 ಇನ್ಪುಟ್ ಕೊಟ್ರೆ f ಅನ್ನು ಫಂಕ್ಷನಿಗೆ x raised to 1/3 ನ ಇನ್ಪುಟ್ ಕೊಟ್ರೆ ಏನಾಗುತ್ತೆ ಹೇಳ್ರಿ? ಅದೇನು ಮಾಡುತ್ತೆ? x³ ಮಾಡುತ್ತೆ, x ನ ಕ್ಯೂಬ್ ಮಾಡುತ್ತೆ. ಸೊ x raised to 1/3 ನ ಕ್ಯೂಬ್ ಮಾಡಿದ್ರೆ x raised to 1/3 ನ ಕ್ಯೂಬ್ ಮಾಡಿದ್ರೆ ಏನಾಗುತ್ತೆ? 3 ಕ್ಯಾನ್ಸಲ್ ಆಗುತ್ತೆ, x ಉಳಿತು. ಓಕೆ, ಆಮೇಲೆ ಏನು ಮಾಡ್ತದನ್ನ 8 ಮಲ್ಟಿಪ್ಲೈ ಮಾಡ್ಕೊಡುತ್ತೆ. 8 ಮಲ್ಟಿಪ್ಲೈ ಮಾಡಿಕೊಟ್ರೆ 8x ಬಂತು. 8 ಮಲ್ಟಿಪ್ಲೈ ಮಾಡಿಕೊಟ್ರೆ ಏನು ಬಂತ್ರಿ? 8x ಬಂತು. ತಿಳಿತಾ? ಸೊ ದಿಸ್ ಈಸ್ ದ ಫೈನಲ್ ಆನ್ಸರ್. ಯಾವುದು? FOG. ಸೊ GOF ಮಾಡಿದ್ರೆ ಆನ್ಸರ್ ವಿಲ್ ಬಿ 2x, FOG ಮಾಡಿದ್ರೆ ಆನ್ಸರ್ ವಿಲ್ ಬಿ 8x. ತಿಳಿತಾ ಇದು? ಓಕೆ, ಸೊ ಹಂಗಾರೆ ನಾವು ಈ ಸೆಷನ್ ಒಳಗಡೆ ಏನು ಕಲ್ತ್ವಿ? ಸೊ ಈ ಸೆಷನ್ ಒಳಗಡೆ ನಾವು ಏನು ಕಲ್ತ್ವಿ ಅಂತಂದ್ರೆ ಅಬೌಟ್ ಕಾಂಪೋಸಿಟ್ ಫಂಕ್ಷನ್ಸ್. ಸೊ ಕಾಂಪೋಸಿಟ್ ಫಂಕ್ಷನ್ ಅಂದ್ರೆ ಏನು, ಆಮೇಲೆ ಕಾಂಪೋಸಿಟ್ ಫಂಕ್ಷನ್ ಮೇಲೆ ಪ್ರಾಬ್ಲಮ್ ಹೆಂಗೆ ಸಾಲ್ವ್ ಮಾಡ್ತೀವಿ ಗೊತ್ತಾಯ್ತು. ಸೊ ಕಾಂಪೋಸಿಟ್ ಫಂಕ್ಷನ್ ಅಂದ್ರೆ ಏನು? ಇಫ್ f is a function from a to b and if g is a function from b to c, then GOF is called as composite function which is from a to c, and it can be represented as GOF of x equal to g of f of x. ಅಂದ್ರೆ GOF ಅಂದ್ರೆ f ಇನ ಔಟ್ಪುಟ್, g ಗ ಇನ್ಪುಟ್. FOG ಅಂದ್ರೆ g ದ ಔಟ್ಪುಟ್, f ಗ ಇನ್ಪುಟ್. ತಿಳಿತಾ ಇದು? ಓಕೆ, ಸೊ ಫೈನಲ್ ಆನ್ಸರ್ ವಿ ಗಾಟ್ ಆಸ್ 8x ಇಲ್ಲಿ. ಹೌದಾ? ಓಕೆ, ಸೊ ಐ ಹೋಪ್ ಕಾಂಪೋಸಿಟ್ ಫಂಕ್ಷನ್ಸ್ ಈ ಟಾಪಿಕ್ ಏನು, ಹೆಂಗೆ ಸಾಲ್ವ್ ಮಾಡಬೇಕು ಪ್ರಾಬ್ಲಮ್ಸ್, ಡೆಫಿನೇಷನ್ ಏನೋದೆಲ್ಲ ಗೊತ್ತಾಯ್ತು ಅಂದ್ಕೊಂಡಿನಿ. ಓಕೆ, ವಿ ಹ್ಯಾವ್ ಗಿವನ್ ಯು ದ ನೋಟ್ಸ್. ಪ್ಲೀಸ್ ರೆಫರ್ ದ ನೋಟ್ಸ್ ಆ್ಯಂಡ್ ಪ್ಲೀಸ್ ರೆಫರ್ NCERT ಟೆಕ್ಸ್ಟ್ ಬುಕ್. ಆಮೇಲೆ ಇದನ್ನು ಪ್ರಾಕ್ಟೀಸ್ ಮಾಡಿ ಏನು ಮಾಡಿರಿ? ಪರ್ಫೆಕ್ಟ್ ಮಾಡಿರಿ. ಓಕೆ, ಸೊ ಥ್ಯಾಂಕ್ ಯು. ಓಕೆ, in the next video we will be learning about invertible functions. So invertible function ಅಂದ್ರೆ ಏನು ಅದರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಒಳಗಡೆ ಕಲಿಯೋಣ. ಓಕೆ, ಥ್ಯಾಂಕ್ ಯು.